ಮಕ್ಕಳು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಪೋಷಕರು ಕೂಡ ಯಾವ ಯಾವ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು? ಒಳ್ಳೆ ಪ್ರಶ್ನೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸ್ಟೂಡೆಂಟ್ಸ್ಗಳು ಅಡ್ಮಿಷನಿಗೆ ಬಂದಾಗ ಸ್ಟೂಡೆಂಟ್ಸ್ಗಳಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಆದರೆ ಹೆತ್ತವರು ಯಾವುದೇ ಕಾರಣಕ್ಕೂ ಇಂಥದ್ದೊಂದು ಕೋರ್ಸ್ ಬೇಡವೇ ಬೇಡ ಅನ್ನುವಂಥ ರೀತಿಯಲ್ಲಿ ಇರ್ತಾರೆ. ಇವತ್ತು ಕೂಡ ಪತ್ರಿಕೋದ್ಯಮದ ಸ್ವರೂಪ ಬದಲಾಗಿರ್ಬೋದು, ಆದರೆ ಉದ್ಯೋಗಾವಕಾಶಗಳಾಗಿರ್ಬೋದು, ಅಲ್ಲಿರುವಂಥ ಬೇರೆ ಬೇರೆ ಏನು ವ್ಯವಸ್ಥೆಗಳಾಗಿರ್ಬೋದು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ. ಮಾಧ್ಯಮ ಅಂತ ಹೇಳಿದಾಗ ಬರೀ ಮೀಡಿಯಾ ಅಂತ ಅರ್ಥ ಮಾಡಿಕೊಂಡ್ರೆ ತಪ್ಪಿದೆ. ಇವತ್ತು ಮಾಧ್ಯಮದಲ್ಲಿ ಅನೇಕ ಮಕ್ಕಳು ಬರುವಂಥದ್ದು ಸುಮಾರು ಒಂದು 50-50 ಅಥವಾ 60-40 ಏನಾಗಿದೆ ಅಂತ ಹೇಳಿದ್ರೆ 40% ಮಾತ್ರ ಮೀಡಿಯಾಕ್ಕೆ ಬರ್ತಾ ಇದ್ದಾರೆ, ಉಳಿದವರು ಬೇರೆ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ. ಇದರಲ್ಲಿ ಏನು ಸ್ಕೋಪ್ ಇದೆ ಎಂಬುದನ್ನು ಕೂಡ ಅವರು ಗಮನಿಸ್ತಾ ಇದ್ದಾರೆ. ಅದರಿಂದ ಅವಕಾಶಗಳು ಏನೆಲ್ಲ ಸಿಗ್ತದೆ ಒಂದು ವಿವರಿಸ್ಬೋದು? ಎಸ್, ಸ್ಕೋಪ್ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಕಲ್ತ್ರೆ 100% ಸಿಗುತ್ತೆ ಅಂತಲ್ಲ, ನೀವು ಹೇಗೆ ಕಲಿತೀರಾ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ರಿಸ್ತನ ಮಧುರ ನಾಮದಲ್ಲಿ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿ ಕರಿಯರ್ ರೋಡ್ ಮ್ಯಾಪ್ ಈ ನೂತನ ಸಂಚಿಕೆಗೆ ತಮ್ಮನ್ನು ಮತ್ತೊಂದು ಆವರ್ತಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ಇಂದಿನ ಈ ಸಂಚಿಕೆಯಲ್ಲಿ ಒಂದು ನೂತನ ಬದಲಾವಣೆಯನ್ನು ನೀವು ಕಾಣ್ತಾ ಇದ್ದೀರಿ. ಇಲ್ಲಿ ತನಕ ನಿರೂಪಣೆ ಮಾಡ್ತಿದ್ದಂಥ ನಮ್ಮ ಆತ್ಮೀಯರಾದಂಥ ಸೋದರ ಸುಚಿತ್ ಕೋಟ್ಯಾನ್ ಈ ಒಂದು ಸಂಚಿಕೆಯ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮೊಂದಿಗಿದ್ದು ಈ ಕಾರ್ಯಕ್ರಮದಲ್ಲಿ ನಮಗೆ ಅತ್ಯುತ್ತಮವಾದಂಥ ಮಾರ್ಗದರ್ಶನವನ್ನು ಮಾತ್ರವಲ್ಲದೆ ನಮ್ಮ ಉಜ್ವಲ ಭವಿಷ್ಯತ್ತಿನ ಹುಡುಕಾಟದಲ್ಲಿ ಒಂದು ಯೋಗ್ಯವಾದಂಥ ರೋಡ್ ಮ್ಯಾಪನ್ನು ನಮಗೆ ಕಲ್ಪಿಸಲಿದ್ದಾರೆ. ಇಂದಿನ ಸಂಪನ್ಮೂಲ ವ್ಯಕ್ತಿ ನಮ್ಮವರೇ ಆದಂಥ ಶ್ರೀಯುತ ಸುಚಿತ್ ಕೋಟ್ಯಾನ್ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪ್ರಿಯರ ಪರಿಚಯವನ್ನು ನಾನು ಮಾಡೋದಾದರೆ ಇವರು ನಮ್ಮ ಉಡುಪಿಯ ಪ್ರತಿಷ್ಠಿತ ಕಾಲೇಜಾದಂಥ MGM ಕಾಲೇಜಿನಲ್ಲಿ ಪತ್ರಿಕೋದ್ಯಮ ಈ ವಿಭಾಗದ ಮುಖ್ಯಸ್ಥರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಅನೇಕ ವಿದ್ಯಾರ್ಥಿಗಳನ್ನು ಜರ್ನಲಿಸಮ್, ಪತ್ರಿಕೋದ್ಯಮ ಈ ಒಂದು ಶ್ರೇಷ್ಠವಾದಂಥ ವೃತ್ತಿಗಾಗಿ ಮಕ್ಕಳನ್ನು ರೂಪಿಸ್ತಾ ಇದ್ದಾರೆ. ಮಾತ್ರವಲ್ಲದೆ ಅವರು ಸುಮಾರು 13 ವರ್ಷದಿಂದ ಈ ಟೀಚಿಂಗ್ ಫೀಲ್ಡಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಮಾತ್ರವಲ್ಲದೆ ಅನೇಕ ವರ್ಷಗಳಿಂದ ಅವರು ಆ್ಯಂಕರ್ ಆಗಿ ಅನೇಕ ಕಾರ್ಯಕ್ರಮಗಳನ್ನು ನಿರೂಪಕರಾಗಿ ಈ ಸಮಾಜದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಕಾಲೇಜಿನಲ್ಲಿ NSS ಆಫೀಸರ್ ಆಗಿ ಸಮಾಜಮುಖಿಯಾದಂಥ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅನೇಕ ಮುಖ್ಯವಾಗಿ ನಮ್ಮ ಸಮುದಾಯದ ಮಕ್ಕಳಿಗೆ ಪ್ರೇರಕ ಶಕ್ತಿಯಾಗಿದ್ದುಕೊಂಡು ಅವರು ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಅವರನ್ನು ಮತ್ತೊಂದು ಆವರ್ತಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಮಾತ್ರವಲ್ಲದೆ ಅವರಲ್ಲಿ ನಾನು ಪ್ರಪ್ರಥಮವಾಗಿ ಜರ್ನಲಿಸಮ್, ಪತ್ರಿಕೋದ್ಯಮ ಇದು ಭಾಳ ಹಳೆಯದಾದಂಥ ಕಾನ್ಸೆಪ್ಟ್ ಆಗಿದ್ದರೂ ಕೂಡ ಅದು ವಿಶೇಷವಾದಂಥ ಆಸಕ್ತಿಯನ್ನು ಇಂದಿನ ಯುವ ಜನದಲ್ಲಿ ಕಂಡುಬರುವಂಥದ್ದು ನಾವು ಕಾಣ್ತೇವೆ. ನಾನು ಪ್ರಪ್ರಥಮವಾಗಿ ಇಂದಿನ ಡಿಜಿಟಲ್ ಯುಗದಲ್ಲಿ ಜರ್ನಲಿಸಮ್ ಅಥವಾ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಉಜ್ವಲ ಭವಿಷ್ಯ ನೀಡ್ತದೆ ಎಂಬುದಾಗಿ ಕೇಳಲಿಕ್ಕೆ ನಾನು ತಮ್ಮಲ್ಲಿ ಬಯಸ್ತೇನೆ. ಪತ್ರಿಕೋದ್ಯಮ ಅನ್ನುವಂಥದ್ದು ನೀವು ಹೇಳಿದ ಹಾಗೇ ಅದು ತುಂಬ ಹಳೆಯ ಕೋರ್ಸ್. ಯಾಕಂತ ಹೇಳಿದರೆ ಅದು ಕೋರ್ಸ್ ಅನ್ನೋದಕ್ಕಿಂತಲೂ ಆ ಕೋರ್ಸ್ ತುಂಬ ಇತ್ತೀಚೆಗೆ ಬಂದಿರ್ಬೋದು, ಆದರೆ ಪತ್ರಿಕೋದ್ಯಮ ಅನ್ನುವಂಥ ಫೀಲ್ಡ್, ಜರ್ನಲಿಸಮ್ ಅನ್ನುವಂಥ ಫೀಲ್ಡ್ ಭಾಳ ಹಿಂದಿನಿಂದಲೂ ಇದೆ. ನಾವು ಜಗತ್ತಿನ ಇತಿಹಾಸದಲ್ಲಿ ಪತ್ರಿಕೋದ್ಯಮವನ್ನು ನೋಡುವಾಗ ಅಥವಾ ಭಾರತದ ಇತಿಹಾಸದಲ್ಲಿ ಬೆಂಗಾಲ್ ಗೆಜೆಟ್ ಆಗಿರ್ಬೋದು, ಜೇಮ್ಸ್ ಅಗಸ್ಟಸ್ ಸಿಕ್ಕಿ ಅವ್ರ ತಂದದ್ದು, ಅದು ಪೇಪರ್ ಅಂತ ಬಂದದ್ದು. ನಮಗೆ ಹೆಮ್ಮೆ ಏನಂತ ಹೇಳಿದ್ರೆ ಕನ್ನಡದ ಪೇಪರ್ ಕ್ರೈಸ್ತ ಮಿಷನರಿಗಳಿಂದ ಬಂತು ಅನ್ನುವಂಥದ್ದು. 1843 ಜುಲೈ 1 ನಾವು ಅದನ್ನು ಕನ್ನಡ ಪತ್ರಿಕಾ ದಿನಾಚರಣೆ ಅಂತ ಆಚರಿಸ್ತೇವೆ. ಇದು ಕನ್ನಡ ಪತ್ರಿಕೋದ್ಯಮದ ಹಿನ್ನೆಲೆ ಜರ್ಮನ್ ಮಿಷನರಿಗಳಿಂದ, ಹರ್ಮನ್ ಮೊಗ್ಲಿಂಗ್ ಅವರಿಂದ ಬಂತು ಅನ್ನುವಂಥದ್ದು ನಮಗೆ ಹೆಮ್ಮೆ ವಿಚಾರ. ಮಂಗಳೂರಿಂದಲೇ ಬಂದಿರುವಂಥದ್ದು ಮಂಗಳೂರ ಸಮಾಚಾರ. ಅದಾದಮೇಲೆ ಕನ್ನಡ ಪತ್ರಿಕೆಗಳು ಬೆಳೆದಂಥ ರೀತಿಯಾಗಿರ್ಬೋದು, ಅಥವಾ ದೇಶದಲ್ಲಿ ಪತ್ರಿಕೋದ್ಯಮದ ಭಾಳ ದೊಡ್ಡ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಜನರನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮೀಡಿಯಾಗಳು ಮಾಡಿದ್ದು. ಆವತ್ತಿನ ಪತ್ರಿಕೋದ್ಯಮಗಳ ಭಾಳ ದೊಡ್ಡ ಜವಾಬ್ದಾರಿ ಏನಾಗಿತ್ತು ಅಂತ ಹೇಳಿದ್ರೆ ಜನರನ್ನು ಒಟ್ಟು ಮಾಡಬೇಕಿತ್ತು. ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬೇಕಂದ್ರೆ ಜನರನ್ನು ಯುನೈಟ್ ಮಾಡಲಿಕ್ಕಿದಂಥ ಒಂದೇ ಒಂದು ದಾರಿ ಅದು ಪತ್ರಿಕೋದ್ಯಮ ಆಗಿತ್ತು. ಇದನ್ನು ನಮ್ಮ ನಾಯಕರು ಕೂಡ ಭಾಳ ಬೇಗ ಅರ್ಥ ಮಾಡಿಕೊಂಡ್ರು. ಅಲ್ಲಿ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು 4 ಪತ್ರಿಕೆಗಳನ್ನು ತರ್ತಾ ಇದ್ರು. ಅಂದರೆ ಜನರಿಗೆ ಮಾಹಿತಿಯನ್ನು ರೀಚ್ ಮಾಡಬೇಕು, ಜನರನ್ನು ಒಗ್ಗೂಡಿಸಬೇಕು, ಜನರಲ್ಲಿ ಜಾಗೃತಿ ಬರಬೇಕು ಅನ್ನುವಂಥ ಉದ್ದೇಶ ಏನು ಪತ್ರಿಕೋದ್ಯಮಕ್ಕಿತ್ತ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮೀಡಿಯಾವನ್ನು ಅವತ್ತು ಬಹಳ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು. ಅವತ್ತು ನಾವು ಹೇಳ್ತಾ ಇದ್ದಂಥ ಜರ್ನಲಿಸಮ್ ಅಂತ ಹೇಳಿದರೆ ಅದು ಬರೀ ಪೇಪರ್ ಮಾತ್ರ ಆಗಿತ್ತು. ಸೊ ಈಗಲಾಗಿ ನೀವು ಹೇಳಿದ ಹಾಗೆ ಅದು ಡಿಜಿಟಲ್ ಮಾಧ್ಯಮ. ಇವತ್ತು ನಮ್ಮ ಕೈಯಲ್ಲಿರುವಂಥ ಮೊಬೈಲ್ ಫೋನುಗಳು
ನಮಗೆ ಎಲ್ಲವನ್ನ ತತ್ಕ್ಷಣದಲ್ಲಿ ಮಾಹಿತಿ ಕೊಡುವಂಥ ಹೊತ್ತಲ್ಲಿ ಸೊ ಭವಿಷ್ಯ ಅನ್ನುವಂಥದ್ದು ಉಜ್ವಲ ಆಗ್ತಾ ಇದೆ. ಅಂದರೆ ಪ್ರತಿಯೊಂದು ಹೊಸ ಇನ್ವೆನ್ಷನ್ ಜೊತೆಗೆ ಪತ್ರಿಕೋದ್ಯಮ ಅದರ ಜೊತೆಗೆ ಅಡ್ಜಸ್ಟ್ ಆಗ್ತಾ ಇದೆ. ಈಗ ಅದಕ್ಕೆ ಭಾಳ ಸರಳವಾಗಿ ಹೇಳೋದು ಅಂತ ಹೇಳಿದ್ರೆ, ಇವತ್ತು ನಾವು ಜಗತ್ತಲ್ಲಿ ತುಂಬ ಚರ್ಚೆ ಮಾಡುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಆಗಿರ್ಬೋದು, AI ಆಗಿರ್ಬೋದು. ಅದು ಏನಾಗಿದೆ ಅಂತ ಹೇಳಿದ್ರೆ, ಯಾವಾಗ AI ಇನ್ವೆನ್ಷನ್ ಆಯಿತೋ ಆ AI ಜೊತೆಗೆ ಪತ್ರಿಕೋದ್ಯಮ ಸೇರ್ಕೊಂಡಂಥ ರೀತಿ ಇದೆಯಲ್ಲ, ಅದು ಬಹಳ ಅದ್ಭುತ. ನಾವು ನಿಮಗೆ ನೆನಪಿದೆ ಅಂತ ಹೇಳಿದ್ರೆ ಸಾಧಾರಣ ಒಂದು 2020-21 ಹೊತ್ತಿಗೆ AI ಅನ್ನುವಂಥದ್ದು ಜಗತ್ತಲ್ಲಿ ಹೆಚ್ಚು ಪಾಪ್ಯುಲರ್ ಆಗ್ತಾ ಬಂದ ಹಾಗೇನೆ ಬಹಳ ಮೊದಲೇ ಒಂದು ನ್ಯೂಸ್ ಆ್ಯಂಕರ್ಗಳು AI ಆ್ಯಂಕರ್ಗಳನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಂದರೆ ಒಂದೇ ಟೈಮಿಗೆ ಅಲ್ಲಿ ಒಬ್ಬ ಆ್ಯಂಕರನ್ನು ಕೂರಿಸೋ ಬದಲು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿಕೊಂಡು ರೋಬೋಟ್ ಥರನೇ ಒಂದು ಆ್ಯಂಕರನ್ನು ತರುವಂಥ ಪ್ರಯತ್ನವನ್ನು ಮಾಡಿದರು. ಸೊ ಅಂದರೆ ನಾನು ಏನು ಹೇಳಲಿಕ್ಕೆ ಹೊರಡ್ತಿದ್ದೇನೆ ಅಂತ ಹೇಳಿದ್ರೆ, ಪ್ರತಿಯೊಂದು ಬದಲಾವಣೆ ಅದು ಪೇಪರ್ನಿಂದ ರೇಡಿಯೋದಿಂದ ಟಿವಿಯಿಂದ ವೆಬ್ಸೈಟಿಂದ ಸೋಷಿಯಲ್ ಮೀಡಿಯಾ, ಇವತ್ತು ನಮ್ಮ ಮೊಬೈಲ್ ಕೈಯಲ್ಲಿರುವಂಥ ಮೊಬೈಲ್, ಪ್ರತಿಯೊಂದು ಹಂತದಲ್ಲಿ ಬದಲಾವಣೆ ಆದಾಗ ಅದಕ್ಕೆ ಬೇಗ ಒಗ್ಗಿಕೊಂಡು ಅದರಲ್ಲಿ ತನ್ನ ಕ್ಷೇತ್ರವನ್ನು ಎಷ್ಟು ವಿಸ್ತರಿಸ್ಬೋದು ಅನ್ನೋದಕ್ಕೆ ಪತ್ರಿಕೋದ್ಯಮ ಒಂದು ಒಳ್ಳೆಯ ಸಾಕ್ಷಿಯಾಗಿರೋದ್ರಿಂದ ಇದು ಎಷ್ಟು ವೈಡ್ ಹೋಗುತ್ತೋ ಅಷ್ಟು ಆಪರ್ಚುನಿಟಿಗಳು ಕೂಡ ಜಾಸ್ತಿ ಆಗುತ್ತೆ. ಇವತ್ತು ಕೂಡ ಪತ್ರಿಕೋದ್ಯಮದ ಸ್ವರೂಪ ಬದಲಾಗಿರ್ಬೋದು, ಆದರೆ ಉದ್ಯೋಗಾವಕಾಶಗಳಾಗಿರ್ಬೋದು, ಅಲ್ಲಿರುವಂಥ ಬೇರೆ ಬೇರೆ ಏನು ವ್ಯವಸ್ಥೆಗಳಾಗಿರ್ಬೋದು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಜರ್ನಲಿಸಮಲ್ಲಿ ಒಂದು ಉಜ್ವಲವಾದಂಥ ಭವಿಷ್ಯ ಇದೆ. ಆದರೆ ಇಂದಿನ ದಿನದಲ್ಲಿ ಮುಖ್ಯವಾಗಿ ಹೆತ್ತವರು ಆ ಮಕ್ಕಳು ಇಂಜಿನಿಯರಿಂಗ್ ಫೀಲ್ಡ್ ಅಥವಾ ಮೆಡಿಕಲ್ ಫೀಲ್ಡನ್ನು ಮಾತ್ರ ಆಯ್ಕೆ ಮಾಡೋದಕ್ಕೆ ಪೋಷಕರು ಕೂಡ ಹೆಚ್ಚಾದ ಒತ್ತನ್ನು ಕೊಡ್ತಾರೆ. ಆದರೆ ಮಕ್ಕಳು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಪೋಷಕರು ಕೂಡ ಯಾವ ಯಾವ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು? ಒಳ್ಳೆಯ ಪ್ರಶ್ನೆ. ಯಾಕಂತ ಹೇಳಿದ್ರೆ, ನಮ್ಮಲ್ಲಿ ಸ್ಟೂಡೆಂಟ್ಸ್ಗಳು ಅಡ್ಮಿಷನಿಗೆ ಬಂದಾಗ ಸ್ಟೂಡೆಂಟ್ಸ್ಗಳಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಆದರೆ ಹೆತ್ತವರು ಯಾವುದೇ ಕಾರಣಕ್ಕೂ ಇಂಥದ್ದೊಂದು ಕೋರ್ಸ್ ಬೇಡವೇ ಬೇಡ ಅನ್ನುವಂಥ ರೀತಿಯಲ್ಲಿ ಇರ್ತಾರೆ. ಎಷ್ಟೋ ಜನ ಮಕ್ಕಳು ನಮ್ಮಲ್ಲಿ ಬರುವಂಥವರು ಮನೆಯವರ ವಿರೋಧ ಕಟ್ಕೊಂಡೇ ಬರೋದು. ಈಗ ನಾನು ನಮ್ಮ ಡಿಗ್ರಿ ಕಾಲೇಜಿನ ಅನುಭವದಲ್ಲಿ ನೋಡಿದ್ದೇನೆ. ಯಾಕಂತ ಹೇಳಿದ್ರೆ ಹೆತ್ತವರಿಗೆ ಇಷ್ಟ ಇರೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಯಾವತ್ತಿಗೂ ಕೂಡ ನಮ್ಮ ಮಕ್ಕಳನ್ನು ಒಂದು ಸೇಫ್ ಜಾಬು, ಸೆಕ್ಯೂರ್ಡ್ ಜಾಬು ಅಥವಾ ಹೈಲಿ ಪೇಯ್ಡ್ ಜಾಬ್ಗಳು ಇದರ ಬಗ್ಗೆ ಆಲೋಚನೆ ಮಾಡಿ ತಪ್ಪಲ್ಲ. ಆದರೆ ಇದು ಜರ್ನಲಿಸಮ್ ಅನ್ನುವಂಥದ್ದು ಒಂದು ರೀತಿಯ ವೈಬ್ರೆಂಟ್ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಸವಾಲುಗಳು ಇದ್ದೇ ಇರ್ತದೆ. ನಾನು ಯಾವತ್ತಿಗೂ ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ತೇನೆ, ಸೊ ಎವ್ರಿ ಡೇ ಈಸ್ ಎ ನ್ಯೂ ಚಾಲೆಂಜ್ ಫಾರ್ ಅಸ್. ಸೊ ನಿನ್ನೆ ಇದ್ದ ಹಾಗೆ ಇವತ್ತು ಇರೋದೇ ಇಲ್ಲ ನಮ್ಮ ಫೀಲ್ಡ್. ಈ ನಿನ್ನೆ ಏನು ಕಲ್ತಿರ್ತೇವೆ ಅದು ಇವತ್ತು ಕಂಪ್ಲೀಟ್ ಸುಳ್ಳಾಗ್ಬೋದು ಅಥವಾ ಹೊಸತನ್ನೇನೋ ಕಲಿಬೇಕಾಗ್ಬೋದು. ಈಗ ನಾವು ಯಾವುದೇ ಜಾಬನ್ನು ಕಮೆಂಟ್ ಮಾಡೋದಲ್ಲ, ಅದ್ರ ಹೆಚ್ಚಿನ ಜಾಬ್ಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಇಷ್ಟೊತ್ತಿಗೆ ಲಾಗಿನ್ ಆಗ್ತೇವೆ, ಇಷ್ಟು ಕೆಲಸ ಮಾಡಬೇಕು, ಅದೇ ಕೆಲಸ ಇರುತ್ತೆ, ಮತ್ತೆ ಲಾಗೌಟ್ ಆಗ್ತೇವೆ, ಮುಗೀತು, ಸ್ವೈಪ್ ಔಟ್ ಮಾಡ್ತೇವೆ, ಮುಗೀತು. ಆದರೆ ನಮ್ಮ ಕ್ಷೇತ್ರ ಹೇಗೆ ಅಂತ ಹೇಳಿದ್ರೆ, ನಿನ್ನೆ ಯಾವುದೋ ಒಂದು ಫೀಲ್ಡಿಗೆ ಹೋಗಿರ್ತೇವೆ, ಇವತ್ತು ಇನ್ನೊಂದು ಫೀಲ್ಡಿಗೆ ಹೋಗಿರ್ತೇವೆ. ಸೊ ನಿನ್ನೆ ನಾವು ಯಾವುದೋ ಒಂದು ಸೆಲೆಬ್ರೇಷನಲ್ಲಿ ಪಾರ್ಟಿಸಿಪೇಟ್, ಇವತ್ತು ಯಾರದೋ ಒಂದು ಕೊಲೆ ಆಗಿರುತ್ತೆ, ಅಲ್ಲಿಗೆ ಹೋಗಬೇಕಾಗತ್ತೆ. ಅಂದರೆ ನೀವು ಎಲ್ಲ ರೀತಿಯ ಮಾನಸಿಕ ಸಿದ್ಧತೆಗಳು ರೆಡಿ ಆಗಬೇಕಾಗತ್ತೆ. ಸೊ ಇಲ್ಲಿ ಏನು ಅಂತ ಹೇಳಿದರೆ, ಈ ಕ್ಷೇತ್ರದಲ್ಲಿ ಪೋಷಕರು ಅರ್ಥ ಮಾಡ್ಕೊಳ್ಬೇಕಾದ ಏನಂತ ಹೇಳಿದ್ರೆ, ಈ ಕ್ಷೇತ್ರದಲ್ಲಿ ಬೆಳಿಲಿಕ್ಕೆ ಅವಕಾಶ ತುಂಬ ಅವಕಾಶಗಳಿದೆ. ಅನೇಕ ಜನರು ಏನು ಆಲೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಬರೀ ಸೆಕ್ಯೂರಿಟಿ ಅನ್ನುವಂಥದ್ದನ್ನು ಮಾಡ್ತಾರೆ. ಇದರಲ್ಲಿ ಅದು ಎರಡೂ ಇದೆ. ನಾವು ಅರ್ಥ ಮಾಡ್ಕೊಂಡಂಥ ರೀತಿ ಬೇರೆ ಇದೆ. ಎಲ್ಲೋ ಫೀಲ್ಡಿಗೆ ಹೋಗ್ತಾರೆ, ಎಲ್ಲೋ ಬಿಸಿಲಲ್ಲಿ ನಿಲ್ಬೇಕಾಗತ್ತೆ, ಯಾವುದ್ಯಾವುದೋ ದಿನ ಯಾವುದ್ಯಾವುದೋ ಹೊತ್ತಲ್ಲಿ ಕೆಲಸ ಮಾಡಬೇಕಾಗತ್ತೆ ಅಂತ ಅಂದ್ಕೊಳ್ತಾರೆ. ಇವತ್ತಿನ ಹೆಚ್ಚಿನ ಜಾಬ್ಗಳು ಅದೇ ಥರ ಇದೆ. ಇವತ್ತು ಎಲ್ಲ ಜಾಬ್ಗಳು ಅದೇ ಥರದ ಆಫರ್ ಮಾಡ್ತಾ ಇರೋದ್ರಿಂದ ಈ ಕೆಲಸದಲ್ಲಿ ರಿಸ್ಕ್ ಇದೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಳುವಂಥ ರೀತಿಯಲ್ಲಿದೆ. ಈ ಕೆಲಸವನ್ನು ತುಂಬ ಚೆನ್ನಾಗಿ, ಮತ್ತು ಮಾಧ್ಯಮ ಅಂತ ಹೇಳಿದಾಗ ಬರೀ ಮೀಡಿಯಾ ಅಂತ ಅರ್ಥ ಮಾಡಿಕೊಂಡ್ರೆ ತಪ್ಪಿದೆ. ಇವತ್ತು ಮಾಧ್ಯಮದಲ್ಲಿ ಅನೇಕ ಮಕ್ಕಳು ಬರುವಂಥದ್ದು ಸುಮಾರು ಒಂದು 50-50 ಅಥವಾ 60-40 ಏನಾಗಿದೆ ಅಂತ ಹೇಳಿದ್ರೆ, 40% ಮಾತ್ರ ಮೀಡಿಯಾಕ್ಕೆ ಬರ್ತಾ ಇದ್ದಾರೆ, ಉಳಿದವರು ಬೇರೆ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ. ಮಾಧ್ಯಮದಲ್ಲಿ ಸಬ್ಜೆಕ್ಟನ್ನು ಸ್ಟಡಿ ಮಾಡಿ ಬೇರೆ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ. ಮುಂದೆ ಅದನ್ನು ನಾವು ಡಿಸ್ಕಸ್ ಮಾಡುವಾಗ ಹೇಳ್ತೇನೆ ನಾನು. ಅಂದರೆ ಬರೀ TV ಚಾನಲು, ಬರೀ ಆ್ಯಂಕರ್, ಬರೀ ರಿಪೋರ್ಟರ್, ಬರೀ ಯಾರೋ ಒಬ್ಬ ವರದಿ ಮಾಡುವವನು ಅಂತ ಅಂದ್ಕೊಳ್ಳದೆ, ಮಾಧ್ಯಮ ಕ್ಷೇತ್ರದಲ್ಲಿರುವಂಥ ಬೇರೆ ಅವಕಾಶಗಳ ಬಗ್ಗೆ ಅರ್ಥ ಮಾಡಿಕೊಂಡಾಗ ಈ ಕೋರ್ಸ್ನ ವೈಶಿಷ್ಟ್ಯತೆ ಏನು ಅಂತ ಅರ್ಥ ಆಗುತ್ತೆ ಅಂತ. ಓಕೆ, ಈಗ ಜರ್ನಲಿಸಮ್ ಆಸಕ್ತಿ ಇದೆ, ಅವರ ಪಠ್ಯಕ್ರಮಗಳು ಅವರು ಹೈಸ್ಕೂಲಲ್ಲಿ ಇರ್ಬೋದು, ಕಾಲೇಜ್ನಲ್ಲಿ ಇರ್ಬೋದು, ಇರೋದಿಲ್ಲ. ಅದರ ಪಠ್ಯಕ್ರಮ ಹೇಗಿರ್ತದೆ, ಎಲ್ಲಿಂದ ಪ್ರಾರಂಭವಾಗ್ತದೆ? ಕರೆಕ್ಟ್. ಯಾಕಂತ ಹೇಳಿದ್ರೆ ಈ ಪ್ರಶ್ನೆ ನನಗೆ ಹೇಳಲೇಬೇಕು. ಈಗ ಯಾವುದೋ ಒಂದು ಸಬ್ಜೆಕ್ಟ್ ಅದು ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಒಂದು ಆಲ್ಮೋಸ್ಟ್ SSLC ವರೆಗೆ ಒಂದೇ ಥರ ಕಲಿತಾರೆ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲರ ಪಠ್ಯಕ್ರಮ ಆಲ್ಮೋಸ್ಟ್ SSLC ವರೆಗೆ ಒಂದೇ ಥರ ಇರುತ್ತೆ. ನಮಗೆ PUCಗೆ ಬಂದಾಗ ಆಯ್ಕೆಗಳು ಬರುವಂಥದ್ದು. ನೀವು ಸ್ಟ್ರೀಮ್ ಚೇಂಜ್ ಮಾಡ್ಕೋಬೋದು, ಸೈನ್ಸಿಗೆ ಹೋಗ್ಬೋದು, ಕಾಮರ್ಸ್ ಅಥವಾ ಆರ್ಟ್ಸಿಗೆ ಹೋಗ್ಬೋದು. ಸೊ ಸೈನ್ಸಿಗೆ ಹೋದಾಗಲೂ ಕೂಡ ನಾವು ಹೇಗೆ PCMB ನೋಡ್ತೇವೆ, PCMCS ನೋಡ್ತೇವೆ. ಸೊ ಕಾಮರ್ಸಲ್ಲೂ ಕೂಡ ಒಂದಿಷ್ಟು ಸಬ್ಜೆಕ್ಟ್ಸ್ಗಳಿದೆ. ಅದೇ ರೀತಿ ಆರ್ಟ್ಸಲ್ಲೂ ಕೂಡ ಕೆಲವು ಸಬ್ಜೆಕ್ಟ್ಸ್ಗಳಿದೆ. ನಮ್ಮ ಇದು ಪತ್ರಿಕೋದ್ಯಮ ಅನ್ನುವಂಥದ್ದು ಆರ್ಟ್ಸ್ ಅಥವಾ ಹ್ಯುಮ್ಯಾನಿಟೀಸ್, ಮಾನವಿಕ ಕ್ಷೇತ್ರದ ಜೊತೆಗೆ ಬರುತ್ತೆ. ಅದು BSc ಯಲ್ಲೂ ಒಂದಿದೆ, ವಿಜುವಲ್ ಮೀಡಿಯಾ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಅದು ಜರ್ನಲಿಸಮ್ಗೆ ಹತ್ತಿರದ ಕಾನ್ಸೆಪ್ಟು. ಆದರೆ
ಈ ಮೇಯ್ನ್ ಆಗಿ ಜರ್ನಲಿಸಮ್ ಅಥವಾ ಮಾಸ್ ಕಮ್ಯುನಿಕೇಷನ್ ಬರುವಂಥದ್ದು ಹ್ಯುಮ್ಯಾನಿಟೀಸ್ ಅಂಡರಲ್ಲಿ, ಅಂದರೆ ಮಾನವಿಕ ಶಾಸ್ತ್ರ ಅಂತ ನಾವು ಹೇಳ್ತೇವೆ. ಇಲ್ಲಿ ನಾವು ಮೇಜರ್ ಆಗಿ ನೋಡುವಂಥ ಸಬ್ಜೆಕ್ಟ್ಗಳಲ್ಲಿ ಹಿಸ್ಟ್ರಿ ಬರುತ್ತೆ, ಪೊಲಿಟಿಕಲ್ ಸೈನ್ಸ್ ಬರುತ್ತೆ, ಎಕನಾಮಿಕ್ಸ್ ಬರುತ್ತೆ, ಸೋಷಿಯಾಲಜಿ ಬರುತ್ತೆ, ಈ ಥರ ಸಬ್ಜೆಕ್ಟ್ಗಳು ಬರ್ತಾ ಇರುತ್ತೆ. ಸೊ ಜರ್ನಲಿಸಮ್ ಇಂಟ್ರೊಡ್ಯೂಸ್ ಆಗೋದೇ ಯು ಜಿ ಲೆವೆಲಲ್ಲಿ, ಅಂದರೆ ಡಿಗ್ರಿಗೆ ಬಂದಾಗ ಪತ್ರಿಕೋದ್ಯಮ ಕೋರ್ಸ್ ಸಿಗೋದು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಂತೂ ಪಿ ಯು ಸಿಯಲ್ಲಿ ಎಲ್ಲೂ ಇಲ್ಲ. ಪತ್ರಿಕೋದ್ಯಮವನ್ನು ಒಂದು ಸಬ್ಜೆಕ್ಟ್ ಆಗಿ, ಒಂದು ಶಾಸ್ತ್ರೀಯ ಡಿಸಿಪ್ಲಿನರಿ ಸಬ್ಜೆಕ್ಟ್ ಆಗಿ ಕಲಿಯುವಂಥ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಅಂದರೆ ಕೆಲವೊಂದು ಓಪನ್ ಸ್ಕೂಲಿಂಗ್ ಪ್ರಯತ್ನಗಳೆಲ್ಲ ಆಗಿತ್ತು, ಆದರೆ ಇಲ್ಲಿ ಇಲ್ಲ. ಸೊ ನಮ್ಮ ಮಕ್ಕಳು ಬರಬೇಕು ಅಂತಂದರೆ ಯು ಜಿ ಲೆವೆಲಿಂದ ಬರಬೇಕಾಗುತ್ತೆ. ಸೊ ಯು ಜಿ ಅದಾದಮೇಲೆ ಮಾಸ್ಟರ್ಸ್, ಪಿ ಜಿ ಅಂತ ನಾವು ಪೋಸ್ಟ್ ಗ್ರ್ಯಾಜುಯೇಷನ್ ಏನಂತ ಹೇಳ್ತೇವೆ, ಅದಾದಮೇಲೆ ಪಿ ಎಚ್ ಡಿ, ಮತ್ತು ಎಲ್ಲ ಅವಕಾಶಗಳಿದೆ. ಅಕಾಡೆಮಿಕ್ ವಲಯದಲ್ಲಿ ಮುಂದುವರಿಲಿಕ್ಕೆ ಎಲ್ಲ ಅವಕಾಶಗಳಿದೆ. ನಾವು ಏನು ಕಲಿಸ್ತೇವೆ ಅಂತ ಹೇಳಿದರೆ, ನಾನು ಆಗಲೇ ಹೇಳಿದಾಗೆ ಇವತ್ತು ಜರ್ನಲಿಸಮ್ ಬರೀ ಜರ್ನಲಿಸಮ್ ಅಲ್ಲ, ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್, ಸಮೂಹ ಸಂವಹನ ಆ್ಯಂಡ್ ಪತ್ರಿಕೋದ್ಯಮ, ಆ ಥರದ ಒಂದು ಕಾನ್ಸೆಪ್ಟ್ ಇರುವಂಥದ್ದು ನಮ್ಮದು. ನಾವು ಹೆಚ್ಚಾಗಿ ಅದನ್ನು ಹೇಳುವಾಗ ಹಾಗೆ ಹೇಳುತ್ತೇವೆ. ಸೊ ಇಲ್ಲಿ ಸಂವಹನ ಅನ್ನುವಂಥ ಕಾನ್ಸೆಪ್ಟನ್ನು ಕಲಿಸ್ತೇವೆ. ಇವತ್ತು ಕಮ್ಯುನಿಕೇಷನ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಯಾಕಂದರೆ ಜರ್ನಲಿಸಮಲ್ಲಿ ಬದುಕಬೇಕು ಅಂತಂದರೆ ಸಂವಹನ ಬೇಕೇ ಬೇಕು. ಅವನಿಗೆ ಮಾತಾಡ್ಲಿಕ್ಕೆ ಬರಬೇಕು, ವಿವರಿಸ್ಲಿಕ್ಕೆ ಬರಬೇಕು, ಅರ್ಥ ಮಾಡ್ಲಿಕ್ಕೆ ಬರಬೇಕು, ಕನ್ವಿನ್ಸ್ ಮಾಡ್ಲಿಕ್ಕೆ ಬರಬೇಕು. ಅದು ಬರವಣಿಗೆ ಮೂಲಕ ಆಗಿರ್ಬೋದು, ಹೇಳೋದ್ರ ಮೂಲಕ ಹೇಗೆ ಆಗಿರ್ಬೋದು. ಸೊ ಸಂವಹನವನ್ನು ಚೆನ್ನಾಗಿ ಕಲಿಸ್ತೇವೆ. ಸೊ ಅದು ಒಂದು ಪಾರ್ಟ್ ಅಂತ ಆದರೆ, ಅದರ ಜೊತೆಗೆ ಮೀಡಿಯಾ ಕುರಿತಾಗಿ ನಾವು ಕಲಿಸ್ತಾ ಬರ್ತೇವೆ. ಸೊ ಬೇಸಿಕಲಿ ಯಾವತ್ತಿಗೂ ನಾವು ಮೀಡಿಯಾ ಹಿಸ್ಟ್ರಿ ಜೊತೆಗೆ ಸ್ಟಾರ್ಟ್ ಮಾಡ್ತೇವೆ. ಎಲ್ಲ ಕಾಲೇಜುಗಳಲ್ಲಿ ಒಂದು ಸೆಮಿಸ್ಟರ್ ಹೆಚ್ಚಾಗಿ ಮೀಡಿಯಾ ಹಿಸ್ಟ್ರಿ, ಸೊ ಮೀಡಿಯಾದ ಹಿನ್ನೆಲೆ ಏನು ಅಂತ ಹೇಳ್ತೇವೆ. ಸೊ ಪ್ರಿಂಟ್ ಮೀಡಿಯಾದ ಹಿನ್ನೆಲೆ, ಪ್ರಿಂಟಿಂಗ್ ಪ್ರೆಸ್ನ ಹಿನ್ನೆಲೆ, ಇಂಥದ್ದನ್ನೆಲ್ಲ ಕಲಿಸ್ತಾ ಬಂದ ಹಾಗೆ ನೆಕ್ಸ್ಟಿಗೆ ಬರುವಂಥದ್ದು ರಿಪೋರ್ಟಿಂಗ್ಗಳು. ರಿಪೋರ್ಟಿಂಗ್ ಟೆಕ್ನಿಕ್ಸ್ ಹೇಗೆ ಮಾಡ್ತೇವೆ, ಏನೇನು ರಿಪೋರ್ಟಿಂಗ್ಗಳಿರುತ್ತೆ, ಅದರ ಬೀಟ್ಸ್ಗಳು ಹೇಗಿರುತ್ತೆ, ಬೇರೆ ಬೇರೆ ಫೀಲ್ಡ್ ಹೇಗಿರುತ್ತೆ. ಅದಾದಮೇಲೆ ಎಡಿಟಿಂಗ್ ಕಲಿಸ್ತೇವೆ. ನಾವು ಸಾಧಾರಣವಾಗಿ ಒಂದು ಯೂನಿವರ್ಸಿಟಿ ಲೆವೆಲ್ ಕೋರ್ಸನ್ನು ಹೇಳೋದಾದ್ರೆ ಎಡಿಟಿಂಗ್ ಕಲಿಸ್ತೇವೆ. ಸುದ್ದಿ ಬರೆದದ್ದನ್ನು ತಿದ್ದೋದು ಹೇಗೆ, ವಿಡಿಯೋ ಶೂಟ್ ಮಾಡಿದ್ದನ್ನು ತಿದ್ದು ಎಡಿಟ್ ಮಾಡೋದು ಹೇಗೆ. ಸೊ ಇಂಥದ್ದನ್ನೆಲ್ಲ ಕಲಿಸ್ತಾ ಹೋಗ್ತೇವೆ. ಅಲ್ಲಿ ನೆಕ್ಸ್ಟಿಗೆ ಬರುವಂಥ ಫೀಲ್ಡ್ಗಳಲ್ಲಿ ಬೇರೆ ನೀವು ಫ್ರೀಲ್ಯಾನ್ಸಿಂಗ್ ಮಾಡ್ಬೋದಾ ಜರ್ನಲಿಸಮಲ್ಲಿ, ಅಂದರೆ ಹವ್ಯಾಸಿ ಪತ್ರಕರ್ತರಾಗಿರ್ಬೋದಾ, ಇಂಥದ್ದನ್ನೆಲ್ಲ ಕಲಿಸ್ತೇವೆ. ಅದರ ಜೊತೆಗೆ ನೆಕ್ಸ್ಟಿಗೆ ಬರುವಂಥದ್ದು ನಮ್ಮ ಬೇರೆ ಫೀಲ್ಡ್ಗಳು. ನಾನು ಆಗಲೇ ಹೇಳಿದೆಲ್ಲ. ಸೊ ನೆಕ್ಸ್ಟ್ ನಮ್ಮದು ಆಲ್ಮೋಸ್ಟ್ ಫೈನಲ್ ಇಯರ್ ಅಥವಾ ಸೆಕೆಂಡ್ ಇಯರ್ನ ಕೆಲವು ಸೆಮ್ಗಳಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಅಡ್ವರ್ಟೈಸಿಂಗ್, ಜಾಹೀರಾತು ವಿಭಾಗ. ಇದು ಜರ್ನಲಿಸಮ್ನ ಭಾಳ ಪ್ರಮುಖವಾದಂಥ ವಿಭಾಗ. ಸೊ ಈ ಕ್ಷೇತ್ರದ ಬಗ್ಗೆ ನಾವು ಕಲಿಸ್ತೇವೆ. ಜಾಹೀರಾತು ಹೇಗಿರುತ್ತೆ, ಅಡ್ವರ್ಟೈಸಿಂಗ್ ಹೇಗಿರುತ್ತೆ, ಅಡ್ವರ್ಟೈಸಿಂಗ್ ಏಜೆನ್ಸಿಗಳ ಬಗ್ಗೆ, ಅಡ್ವರ್ಟೈಸಿಂಗಲ್ಲಿ ಕ್ರಿಯೇಟಿವಿಟಿ ಬೇಕು. ಸೊ ಆ ಕ್ರಿಯೇಟಿವಿಟಿಯನ್ನು ಹೇಗೆ ಡೆವಲಪ್ ಮಾಡ್ಕೊಳ್ಳೋದು, ಇಂಥದ್ದನ್ನೆಲ್ಲ ಕಲಿಸ್ತೇವೆ. ಇನ್ನೊಂದು ಸೆಮಿಸ್ಟರ್ ಬರುತ್ತೆ, ಅದು ಪಬ್ಲಿಕ್ ರಿಲೇಷನ್ಸ್ ಅಂತ, PR, ಮಾಧ್ಯಮ ಸಲಹೆಗಾರರು. PR ಅಂದರೆ ಪಬ್ಲಿಕ್ ರಿಲೇಷನ್ಸ್, ಒಂದು ಸಾರ್ವಜನಿಕ ಸಂಪರ್ಕ ಅನ್ನುವಂಥ, ಇದು ಬಹಳ ವೈಬ್ರೆಂಟ್ ಆಗಿ ಮತ್ತು ತುಂಬ ಸ್ಟೇಟಸ್ ಇರುವಂಥ, ಅಂದರೆ ಗೌರವದ ಹುದ್ದೆ ಮತ್ತು ಒಳ್ಳೆಯ ಸ್ಯಾಲ್ರಿ ಬರುವಂಥ ಹುದ್ದೆ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಪ್ರೊಫೆಷ್ನಲ್ ಕಾಲೇಜುಗಳಲ್ಲಿ, ಅಂದರೆ ಹೆಚ್ಚು ಪೇ ಮಾಡಿ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಯಾರು ಜರ್ನಲಿಸಮನ್ನು ಮಾಡ್ತಾರೆ ಅವರ ಕಾನ್ಸೆಪ್ಟು ಹೆಚ್ಚಾಗಿ ಇದರ ಬಗ್ಗೆ ಇರುತ್ತೆ. ಅವರು ದೇ ಡೋಂಟ್ ಥಿಂಕ್ ಅಬೌಟ್ ಮೀಡಿಯಾ, ಅವ್ರು ಮಾಧ್ಯಮಕ್ಕೆ ಹೋಗೋದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಇವತ್ತು ಯಾರು ತುಂಬ ಹೆಚ್ಚು ದುಡ್ಡು ಕೊಟ್ಟು ಜರ್ನಲಿಸಮನ್ನು ಕಲಿತಾರೆ, ಜರ್ನಲಿಸಮ್ ಕೋರ್ಸ್ ಹೇಗೆ ಅಂತ ಹೇಳಿದರೆ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ತುಂಬ ದೊಡ್ಡ ಲೆವೆಲಲ್ಲಿದೆ. ಇವತ್ತು ನೀವು ಗಮನಿಸೋದಾದರೆ ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಪತ್ರಿಕೋದ್ಯಮ ವಿಭಾಗಕ್ಕೆ ಭಾಳ ದೊಡ್ಡ ಗೌರವ ಇದೆ. ಯಾಕಂದರೆ ಅಲ್ಲಿ ಬರುವಂಥ ಸ್ಟೂಡೆಂಟ್ಸ್ ಈ PR ಅನ್ನೋ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಬರ್ತಾರೆ. ಸೊ ಇದರ ಬಗ್ಗೆ ನಾವು ಕಲಿಸ್ತಾ ಹೋಗ್ತೇವೆ. ಅದರ ಜೊತೆಗೆ ಬೇರೆ ಬೇರೆ ಸಣ್ಣ ಸಣ್ಣ ಸಬ್ಜೆಕ್ಟ್ಗಳಿರುತ್ತೆ. ಮೀಡಿಯಾ ಲಾ ಆಗಿರ್ಬೋದು, ಅಂದರೆ ಮಾಧ್ಯಮ ಕಾನೂನುಗಳ ಬಗ್ಗೆ, ಈ ಥರ ಬೇರೆ ಬೇರೆ ಇಂಟರ್ನ್ಯಾಷನಲ್ ಕಮ್ಯುನಿಕೇಷನ್, ಇಂಥ ಫೀಲ್ಡ್ಗಳನ್ನೆಲ್ಲ ಕಲಿಸ್ತಾ ಹೋಗ್ತೇವೆ. ಸೊ ಈ ರೀತಿ ಪಠ್ಯಕ್ರಮ ಇರ್ತದೆ ಇದರಲ್ಲಿ. UGಯಲ್ಲಿ 3 ವರ್ಷ, PG ಆದರೆ 2 ವರ್ಷ. ಅದರ ಮೇಲೆ ನಿಮ್ಮ ಆಸಕ್ತಿ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಹಾಗೆ ಈಗ ನಾವು ಪತ್ರಿಕೋದ್ಯಮದಲ್ಲಿ ಮಕ್ಕಳು ಅದರಲ್ಲಿ ಭಾಗವಹಿಸುವಾಗ ಕೆಲವು ಸಲ ಗಂಡು ಮಕ್ಕಳು ರಿಸ್ಕಿ ಜಾಬನ್ನೆಲ್ಲ ಮಾಡ್ಬೋದು, ಬಟ್ ಹೆಣ್ಣು ಮಕ್ಕಳು ಒಂದು ರೀತಿಯಲ್ಲಿ ಈ ಪತ್ರಿಕೋದ್ಯಮದಲ್ಲಿ ತೊಡಗಿಸ್ಕೊಳ್ಬೋದಾ? ಖಂಡಿತವಾಗ್ಲೂ ತೊಡಗಿಸ್ಕೊಳ್ಬೋದು. ಯಾಕಂತ ಹೇಳಿದ್ರೆ ಮೀಡಿಯಾ ಅನ್ನುವಂಥದ್ದು ಎಗೈನ್ ನಿಮ್ಮ ಜೆಂಡರ್ ನೋಡೋದಿಲ್ಲ, ನೀವು ಎಲ್ಲಿಂದ ಬಂದಿದ್ದೀರಿ ಅನ್ನೋದು ನೋಡೋದಿಲ್ಲ, ನಿಮ್ಮ ಬ್ಯಾಕ್ಗ್ರೌಂಡ್ ನೋಡೋದಿಲ್ಲ, ಇದು ಯಾವುದನ್ನು ನೋಡೋದಿಲ್ಲ. ಇಟ್ ಡಿಪೆಂಡ್ಸ್ ಪ್ಯೂರ್ಲಿ ಆನ್ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ನಿಮಗೆ ಒಂದು ವಿಷಯವನ್ನು ಹೇಗೆ ನಿರ್ವಹಿಸ್ಲಿಕ್ಕೆ ಬರುತ್ತೆ, ಹೇಗೆ ನಿಭಾಯಿಸ್ಲಿಕ್ಕೆ ಬರುತ್ತೆ. ನೀವು ಆ್ಯಂಕರ್ ಆದರೆ ಒಂದು ವಿಚಾರದ ಬಗ್ಗೆ ಎಷ್ಟು ಮಾತಾಡಲಿಕ್ಕೆ ರೆಡಿ ಇರಬೇಕು. ಈಗ ನ್ಯೂಸ್ ಆ್ಯಂಕರ್ ಅಂತ ಆದರೆ ನೀವು ಚರ್ಚೆ ಮಾಡಲಿಕ್ಕೆ ರೆಡಿ ಇರಬೇಕು, ಡಿಬೇಟ್ ಮಾಡಲಿಕ್ಕೆ. ಅದಕ್ಕೆ ನಿಮಗೆ ಓದಿನಿಂದ ಬರುವಂಥದ್ದು, ನಿಮ್ಮ ಸ್ಟಡಿ ಹೇಗಿರುತ್ತೆ, ನಿಮ್ಮ ರಿಸರ್ಚ್ ಹೇಗಿರುತ್ತೆ, ಅದರಿಂದ ಬರುವಂಥದ್ದು. ಸೊ ರಿಪೋರ್ಟಿಂಗ್ ಹೋಗಬೇಕಾದ್ರೆ ಸ್ಕಿಲ್ಸ್ ಬೇಕು. ಅಗೇನ್ ಫೀಲ್ಡಿಗೆ ಹೋಗಬೇಕು. ಸೊ ಅಲ್ಲಿ ಜನರ ಜೊತೆ ಗುದ್ದಾಡಬೇಕಾಗತ್ತೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಯಾವುದೇ ಕ್ಷೇತ್ರ ಆಗಿರ್ಬೋದು, ಅಲ್ಲಿ ಹೇಗೆ ಹೆಣ್ಣು ಮಕ್ಕಳು ಇರ್ತಾರೆ, ಇಲ್ಲಿ ಕೂಡ ಇರ್ತಾರೆ. ಸೊ ನಮ್ಮಲ್ಲಿ ಬರುವಂಥ ಸ್ಟೂಡೆಂಟ್ಸ್ಗಳಲ್ಲಿ ಈಗ ಹುಡುಗಿಯರ ಪರ್ಸೆಂಟೇಜ್ ಜಾಸ್ತಿ ಇದೆ, ನಮ್ಮಲ್ಲಿ ಹೆಣ್ಮಕ್ಳು ಜಾಸ್ತಿ ಬರ್ತಾರೆ. ಅಂದರೆ ಅಲ್ಲಿ
ಅಗೇನ್ ನೀವು ಅದೇ ನಮಗೆ ಆ ಒಂದು ಏನು ಒಂದು ಪ್ರೆಜುಡೀಸ್ ಇರುತ್ತೆ ನೋಡಿ, ಪೂರ್ವಾಗ್ರಹ ಇರುತ್ತೆ. ಸೊ ಈ ಫೀಲ್ಡ್ ಹೆಣ್ಮಕ್ಳಿಗಲ್ಲ, ಹುಡುಗರಾದರೆ ಹೇಗಾದರೂ ಬದುಕೋತಾರೆ ಇದರಲ್ಲಿ, ಹುಡುಗಿಯರಿಗೆ ಹೋದರೆ ಕಷ್ಟ ಆಗುತ್ತೆ, ಲೇಟ್ ನೈಟ್ ಇರುತ್ತೆ, ಶಿಫ್ಟ್ ಇರುತ್ತೆ, ಮೀಡಿಯಾದಲ್ಲಿ ವರ್ಕ್ ಮಾಡೋದು ಸವಾಲಾಗಿರುತ್ತೆ, ಸೊ ಅವರಿಗೆ ಬೇಕಾದ ಹಾಗೆ ರಿಲ್ಯಾಕ್ಸೇಷನ್ ಸಿಗೋದಿಲ್ಲ, ಅಂಥದ್ದೆಲ್ಲ ಏನೂ ಇಲ್ಲ. ಇವತ್ತು ಮಾಧ್ಯಮ ಕ್ಷೇತ್ರ ತುಂಬ ಬದಲಾಗಿರೋದ್ರಿಂದ, ಬೇರೆ ಬೇರೆ ಫೀಲ್ಡ್ಗಳು ಇದರ ಒಳಗೆ ಇನ್ವಾಲ್ವ್ ಆಗಿರೋದ್ರಿಂದ, ಹೆಣ್ಣು ಮಕ್ಕಳು ಕೂಡ ಒಬ್ಬ ಹುಡುಗನಿಗೆ ಸಮರ್ಥವಾಗಿ ಅಥವಾ ಹುಡುಗನಿಗಿಂತಲೂ ಎಫೆಕ್ಟಿವ್ ಆಗಿ ಮಾಡುವಷ್ಟು ನಮ್ಮ ಮಾಧ್ಯಮ ಕ್ಷೇತ್ರಗಳು ಇವತ್ತು ಬದಲಾಗಿದೆ. ಮಕ್ಕಳು ಜರ್ನಲಿಸಮ್ ಸ್ಟಡೀಸಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಈಗ ಕಲಿಕೆಯ ಹೊರತಾಗಿ ಕೂಡ ಯಾವ್ಯಾವ ಪ್ರಾಯೋಗಿಕ ಅನುಭವವನ್ನು ಅವರು ಪಡೆಯಬೇಕಾಗ್ತದೆ? ಓಕೆ, ಅಂದರೆ ಈಗ ನಾವು ಕಲಿಸುವಂಥದ್ದು, ಈಗ ನಮ್ಮಲ್ಲಿ ಸಾಧಾರಣವಾಗಿ ನಾವು ರಿಪೋರ್ಟರ್ಸ್ಗಳನ್ನು ಭೇಟಿ ಆಗ್ತೇವೆ. ನಮ್ಮದು ಒಂದು ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದರೆ, ನಾವು ಬರೀ ಟೀಚ್ ಮಾಡೋದಷ್ಟೇ ಅಲ್ಲ, ನಮ್ಮ ನಿಯರ್ ಬೈ ಇರುವಂಥ ವರದಿಗಾರರು, ನಿಯರ್ ಬೈ ಇರುವಂಥ ಮೀಡಿಯಾ ಪರ್ಸನಾಲಿಟೀಸ್ಗಳ ಜೊತೆಗೆ ನಮಗೊಂದು ಒಳ್ಳೆಯ ಕನೆಕ್ಷನನ್ನು ಇಟ್ಕೊಂಡಿರ್ತೇವೆ. ಸಾಧಾರಣವಾಗಿ ಈ ಮೀಡಿಯಾದಲ್ಲಿರುವಂಥವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಜರ್ನಲಿಸಮ್ ಕೋರ್ಸೇ ಬೇರೆ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸೇ ಬೇರೆ ಅಂತ. ಅಂದರೆ ನೀವು ಸ್ಟುಡಿಯೋಗೆ ಹೋದಾಗ ಮಾಡುವಂಥ ಸಂಗತಿಗಳೇ ಬೇರೆ, ಅಥವಾ ನೀವು ಮೀಡಿಯಾ ಫೀಲ್ಡಿಗೆ ಹೋದಾಗ ಡೆಸ್ಕಲ್ಲಿ ಕೂತ್ಕೊಂಡಾಗ ಬರವಣಿಗೆ ಮಾಡುವಂಥ ರೀತಿಯೇ ಬೇರೆ, ಕ್ಲಾಸಲ್ಲಿ ಕಲಿಸೋದೇ ಬೇರೆ, ಅದಕ್ಕೂ ವ್ಯತ್ಯಾಸ ಇದೆ ಅಂತ. ಆದರೆ ಈ ವ್ಯತ್ಯಾಸ, ಈ ಬ್ರಿಡ್ಜ್ ಏನಿದೆ ನೋಡಿ, ಇದನ್ನು ನಾವು ಕವರ್ ಮಾಡಬೇಕು ಅಂತಾದರೆ ಇಂಟರ್ನ್ಶಿಪ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ನಾವು ಇವತ್ತು ಮೀಡಿಯಾದಲ್ಲಿ ಬರುವಂಥ ಸ್ಟೂಡೆಂಟ್ಸ್ಗಳಿಗೆ ಯಾರು ಮೀಡಿಯಾದ ಬಗ್ಗೆ ನಿಜವಾಗಿ ಆಸಕ್ತಿ ಇಟ್ಕೊಂಡು ಬರ್ತಾರೆ, ನಾವು ಅವ್ರಿಗೆ ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೇವೆ ಮತ್ತು ಅವರನ್ನು ಆದಷ್ಟು ನಾವು ಡೆಪ್ಯೂಟ್ ಮಾಡಲಿಕ್ಕೆ ನೋಡ್ತೇವೆ. ನಿಯರ್ ಬೈ ಎಲ್ಲಿ ಮೀಡಿಯಾ ಹೌಸ್ಗಳಿದೆ ಅಲ್ಲಿ ಅವರು ಇಂಟರ್ನ್ಶಿಪ್ ಮಾಡಬೇಕು. ಸೊ ಅಲ್ಲಿರುವಂಥ ವರದಿಗಾರರ ಜೊತೆಗೆ ಇವರು ಸ್ಟೂಡೆಂಟ್ ಆಗಿರುವಾಗಲೇ ಕೆಲಸ ಮಾಡಬೇಕು. ಅವ್ರು ಹೇಗೆ ಕೆಲಸ ಮಾಡ್ತಾರೆ, ಈಗ ನಾವು ಒಂದು ಸ್ಟುಡಿಯೋ ಹೌಸಲ್ಲಿ ಕೂತಿದ್ದೇವೆ, ಸ್ಟುಡಿಯೋ ಹೌಸಲ್ಲಿ ಕೂತಾಗ ಕ್ಯಾಮರಾ ಹೇಗೆ ವರ್ಕ್ ಆಗುತ್ತೆ, ಎಷ್ಟು ಕ್ಯಾಮರಾ ಇಟ್ಟಿದ್ದಾರೆ, ಸೊ ಆ ಕ್ಯಾಮರಾದಲ್ಲಿ ಶೂಟ್ ಮಾಡುವಂಥ ರೀತಿ ಯಾವ ರೀತಿಯಾಗಿರುತ್ತೆ, ಆ್ಯಂಗಲ್ ಹೇಗಿರುತ್ತೆ, ನೆಕ್ಸ್ಟ್ ಇದನ್ನು ಶೂಟ್ ಮಾಡಿದ ಮೇಲೆ ಅದನ್ನು ವಿಡಿಯೋ ಎಡಿಟ್ ಹೇಗೆ ಮಾಡ್ತಾರೆ. ಸೊ ಇದನ್ನೆಲ್ಲ ಅವರು ಇಂಟರ್ನ್ಶಿಪ್ ಮಾಡೋದು ಅಂತ ಹೇಳಿದ್ರೆ ಅವ್ರು ನೇರವಾಗಿ ಅವ್ರ ಕೈಗೆ ಕೊಡೋದಿಲ್ಲ, ಬಟ್ ಅವರು ಅದನ್ನು ನೋಡಿ ಕಲಿಬೇಕಾಗತ್ತೆ. ಸೊ ಆ್ಯಂಕರಿಂಗ್ ಹೇಗೆ ಮಾಡ್ತಾರೆ, ವಾಯ್ಸ್ ಓವರ್ ಹೇಗೆ ಮಾಡ್ತಾರೆ. ಸೊ ನಮ್ಮಲ್ಲಿ ಆ್ಯಂಕರಿಂಗ್ ಒಂದು ಬೇರೆ ಅಂತ ಆದರೆ ವಾಯ್ಸ್ ಕೊಡುವಂಥದ್ದು ಒಂದು ಬೇರೆ ಇರುತ್ತೆ. ಸೊ ವಾಯ್ಸ್ ಓವರ್ ಹೇಗೆ ಮಾಡ್ತಾರೆ, ಸೊ ಇದನ್ನೆಲ್ಲ ಅವರು ಇಂಟರ್ನ್ಶಿಪ್ಪಲ್ಲಿ ಕಲಿಬೇಕಾಗುತ್ತೆ. ಒಬ್ಬ ಮೀಡಿಯಾ ಹೌಸಲ್ಲಿ ಪೇಪರಲ್ಲಿ ಕೆಲಸ ಮಾಡ್ತಾನೆ ಅಂತಾದರೆ ಸೊ ಅವರು ವರದಿ ಮಾಡುವಂಥ ರೀತಿ, ಅವರು ಎಡಿಟ್ ಮಾಡುವಂಥ ರೀತಿ, ಇಂಥದ್ದನ್ನೆಲ್ಲ ಕಲಿತಾರೆ. ಸೊ ಇಂಟರ್ನ್ಶಿಪ್ ಅನ್ನುವಂಥದ್ದು ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಜರ್ನಲಿಸಮಲ್ಲಿ ಯಾವತ್ತಿಗೂ ಮೀಡಿಯಾಕ್ಕೆ ಹೋಗುವಾಗ ಇಂಟರ್ನ್ಶಿಪ್ ಎಷ್ಟು ಮಾಡಿದೆಯಾ ಅಂತ ಹೇಳಿದ್ರೆ, ಸೊ 2-3 ಮೀಡಿಯಾದಲ್ಲಿ ಇಂಟರ್ನ್ಶಿಪ್ ಮಾಡಿದೆ ಅಂತ ಡೆಫಿನೆಟ್ಲಿ ಜಾಬ್ ಆಗುತ್ತೆ. ಇನ್ನೊಂದು ಮೂಲಭೂತ ಕೌಶಲ್ಯ ಅಂತ ನೀವು ಏನು ಹೇಳಿದ್ರಿ ನೋಡಿ, ಅಥವಾ ಅದರ ಜೊತೆಗೆ ಏನೆಲ್ಲ ಒಂದು ಅನುಭವಗಳು ಇರಬೇಕು ಅಂತ ಹೇಳಿದರೆ, ಅವರು ಅವರ ಸ್ವಂತ ನೆಲೆಯಲ್ಲಿ, ನಾವು ಇದನ್ನು ನಮ್ಮ ಫಸ್ಟ್ ಇಯರ್ಗೆ ಬರುವಂಥ ಸ್ಟೂಡೆಂಟ್ಸ್ಗಳಿಗೆ ವೆರಿ ಇಮಿಡಿಯೇಟ್ಲಿ ನಾವು ಸ್ಟಾರ್ಟ್ ಮಾಡ್ತೇವೆ. ಅವರು ಸ್ವತಃ ಬರಿಬೇಕು, ಅದು ಪ್ರಕಟ ಆಗಬೇಕು, ಅದು ಪ್ರಿಂಟ್ ಆಗಬೇಕು. ಅಂದರೆ ಇವತ್ತು ಮೀಡಿಯಾ ಇವತ್ತು ನಮ್ಮ ಹತ್ರ ಟೈಪಿಂಗ್ ಅಥವಾ ಬರವಣಿಗೆ ಅಥವಾ ಪೇಪರ್ ಮೇಲೆ ಎಷ್ಟು ಇಂಪಾರ್ಟೆನ್ಸ್ ಇಲ್ಲದೇ ಇದ್ರೂ ಕೂಡ ಬರವಣಿಗೆ ಅನ್ನುವಂಥದ್ದು ಮುಖ್ಯ. ಇವತ್ತು ನಮ್ಮ ಜರ್ನಲಿಸಮ್ ಫೀಲ್ಡಲ್ಲಿ ರೇಡಿಯೋಕ್ಕೆ ಹೋದ್ರೂ ಸ್ಕ್ರಿಪ್ಟ್ ಬೇಕು. ರೇಡಿಯೋಗೆ ಹೋಗ್ಬೋದು, ನಮ್ಮ ಆಲ್ ಇಂಡಿಯಾ ರೇಡಿಯೋಗೆ ಹೋಗ್ಬೋದು, ಅಥವಾ FM ರೇಡಿಯೋಗಳಿಗೆ ಅಲ್ಲೂ ಸ್ಕ್ರಿಪ್ಟ್ ಅನ್ನುವಂಥದ್ದು ಬೇಕು. ನಮಗೆ TV ಚಾನಲ್ಗಳಿಗೆ ಸ್ಕ್ರಿಪ್ಟ್ ಬೇಕು, ಅಥವಾ ನೀವೀಗ ಫಿಲಮ್ ಇಂಡಸ್ಟ್ರಿಗೆ ಹೋಗ್ತೀರಿ ಅಂತಂದರೆ ಅಲ್ಲೂ ಎಗೇನ್ ಸ್ಕ್ರಿಪ್ಟ್ ಬೇಕು. ಸೊ ಸ್ಕ್ರಿಪ್ಟ್ ಅನ್ನುವಂಥದ್ದು ಮುಖ್ಯ ಆಗಿರೋದ್ರಿಂದ ಬರವಣಿಗೆಗೆ ಬಹಳ ಮಹತ್ವ ಇದೆ. ಸೊ ಯಾರು ಬರೀತಾನೆ ನೋಡಿ, ಅವನು ಈ ಫೀಲ್ಡಲ್ಲಿ ಹೆಚ್ಚು ಬೆಳೀತಾನೆ. ಸೊ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ನಾವು ಹೇಳ್ತೇವೆ, ಬರೆದದ್ದು ಪ್ರಕಟ ಆಗಬೇಕು, ಅದು ಕೌಂಟ್ ಬೇಕು ನಮಗೆ. ಅದನ್ನು ನಾವು ಬೈ ಲೈನ್ ಅಂತ ಹೇಳ್ತೇವೆ. ಅಂದರೆ ನಿಮ್ಮ ಹೆಸರು ಜೊತೆಗೆ ಪೇಪರಲ್ಲಿ ಬರಬೇಕು. ಪೇಪರ್ ಆಗಿರ್ಬೋದು, ವೆಬ್ಸೈಟ್ ಅಲ್ಲ, ಹೆಚ್ಚು ಪ್ರಕಟ ಆಗಬೇಕು. ನಮ್ಮ ಸ್ಟೂಡೆಂಟ್ಸ್ಗಳು ಇದನ್ನು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ. ಸೊ ಈ ಅನುಭವ, ಇದನ್ನು ನಾವು ಕ್ಲಾಸಲ್ಲಿ ಒತ್ತಿ ಹೇಳೋದಕ್ಕಿಂತಲೂ ಅವರ ಸ್ವ ಆಸಕ್ತಿಯಿಂದ ನಾವು ಅದನ್ನು ಆರಂಭಿಸಿ ಕೊಡ್ತೇವೆ. ಆದರೆ ಅವರ ಸ್ವ ಆಸಕ್ತಿಯಿಂದ ಮುಂದುವರಿಸ್ಕೊಳ್ಬೇಕು. ನಮ್ಮ ಸ್ಟೂಡೆಂಟ್ಸ್ಗಳು ಆಲ್ಮೋಸ್ಟ್ ಕೆಲವರೆಲ್ಲ ಹೇಗಿದ್ದಾರೆ ಅಂತ ಹೇಳಿದ್ರೆ, 3ನೇ ವರ್ಷಕ್ಕೆ ಬರ್ತಾ ಸಾಧಾರಣ 50-60 ಆರ್ಟಿಕಲ್ಗಳು ಆಲ್ರೆಡಿ ಬಂದಿರುತ್ತೆ. ಅವ್ರ ಹೆಸರು ಯಾರು ಅಂತ ನಮಗಿಂತ ಚೆನ್ನಾಗಿ ಬೇರೆಯವ್ರಿಗೆ ಗೊತ್ತಿರುತ್ತೆ. ಸೊ ಇದು ಅವರು ಬೆಳೆಸ್ಕೊಳ್ಬೇಕಾದಂಥ ಇನ್ನೊಂದು ಕೌಶಲ್ಯ. ಇದರ ಜೊತೆಗೆ ಅವರು ಎಡಿಟಿಂಗನ್ನು ಚೆನ್ನಾಗಿ ಕಲಿಬೇಕಾಗತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಆ್ಯಡ್ ಆನ್ ಕೋರ್ಸ್ಗಳನ್ನು ಮಾಡ್ಬೋದು. ಅವರು ಗ್ರಾಫಿಕ್ಸ್ಗಳ ಬಗ್ಗೆ ಅಥವಾ ಬೇರೆ ಏನು ಒಂದು 3 ಮಂತ್ಸ್ ಕೋರ್ಸ್ಗಳೆಲ್ಲ, ಶಾರ್ಟ್ ಟರ್ಮ್ ಕೋರ್ಸ್ಗಳೆಲ್ಲ ಹೊರಗಡೆ ಸಿಗುತ್ತೆ. ಕೆಲವು ಕಾಲೇಜುಗಳಲ್ಲಿ ಅದನ್ನು ಕಲಿಸ್ತಾರೆ, ಕೆಲವು ಕಾಲೇಜುಗಳಲ್ಲಿ ಅಂಥ ವ್ಯವಸ್ಥೆಗಳು ಇಲ್ಲದೇ ಇರೋದರಲ್ಲಿ ನೀವು ಅದನ್ನು ಹೊರಗಡೆ ಕಲಿಸಬೇಕು. ಇವತ್ತು ಜಗತ್ತಲ್ಲಿ ನಾನು ನನ್ನ ಈ ಒಂದು ಲೋಕಲ್ ಅನುಭವದಲ್ಲಿ ನೋಡೋದಾದರೆ, ಇಡೀ ಕರ್ನಾಟಕದಲ್ಲಿ ವಿಡಿಯೋ ಎಡಿಟರ್ಗಳ ಶಾರ್ಟೇಜ್ ಇದೆ. ಅಂದರೆ ಅದು ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಒಂದು ಕಡೆ ವಿಡಿಯೋ ಎಡಿಟರ್ಗಳು ಇದ್ದಾರೆ, ಆದರೆ ಯಾರು ಮೀಡಿಯಾಕ್ಕೆ ಬೇಕು ಅವರು ಸಿಗ್ತಾ ಇಲ್ಲ. ಅಂದರೆ ಇವತ್ತು ವಿಡಿಯೋ ಎಡಿಟಿಂಗ್ ಅನ್ನುವಂಥ ಒಂದೇ ಒಂದು ಕ್ಷೇತ್ರವನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡು ಕಲ್ತ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಯಾಕಂದರೆ ನಮಗೆ ಇವತ್ತು ತುಂಬ ಜನರಿಗೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಭಾಳ ಆಸಕ್ತಿ ಇರ್ತದೆ. ಸೊ ಮಾಧ್ಯಮದಲ್ಲಿ ವರ್ಕ್ ಫ್ರಮ್ ಹೋಮ್ ಖಂಡಿತವಾಗ್ಲೂ ಇದೆ. ಯಾಕಂದರೆ ಇವತ್ತು ಫ್ರೀಲ್ಯಾನ್ಸ್ ವಿಡಿಯೋ ಎಡಿಟರ್ಗಳ ಅವಶ್ಯಕತೆ ತುಂಬ ಇರೋದ್ರಿಂದ ಮನೆಯಲ್ಲಿ ಒಂದು ಒಳ್ಳೆ ಸೆಟಪ್ ಮಾಡಿಕೊಂಡ್ರೆ ನಿಮಗೆ ರಾ ಫೈಲ್ಸ್ಗಳು ಮನೆಗೇ ಬರುತ್ತೆ. ಎಡಿಟ್ ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೋದು. ಸೊ ಇಂಥ ಪ್ರಾಯೋಗಿಕ ಅನುಭವಗಳಿಗೆ ಹೆಚ್ಚು ಒತ್ತು ಕೊಟ್ಟಾಗ ಖಂಡಿತವಾಗ್ಲೂ ಅವರ ಸ್ಕಿಲ್ಸ್ ಎನ್ಹಾನ್ಸ್ಮೆಂಟ್ ಆಗುತ್ತೆ. ಸೊ ಮೀಡಿಯಾಕ್ಕೆ ಹೋಗುವಾಗ ನೀವು ಫುಲ್ಲಿ ಪ್ಲೆಜ್ ಆಗಿ ಸೆಟ್ ಆಗಿ ಹೋಗ್ಲಿಕ್ಕಾಗತ್ತೆ ಅಂತ. ಜರ್ನಲಿಸಮ್ ಅಥವಾ ಪತ್ರಿಕೋದ್ಯಮ, ಇದರ ಅವಕಾಶಗಳನ್ನು ನಾವು ನೋಡುವಾಗ ಇದರ ಸ್ಕೋಪ್ ಎಷ್ಟು, ಈಗ ತುಂಬ ವಿಚಾರಗಳನ್ನು ಹೇಳಿದಿರಿ.
ಆದರೆ ಈ ಒಂದು ಸಂಚಿಕೆಯನ್ನು ವೀಕ್ಷಿಸುವವರಿಗೆ ಇದರಲ್ಲಿ ಏನು ಸ್ಕೋಪ್ ಇದೆ ಎಂಬುದನ್ನು ಕೂಡ ಅವರು ಗಮನಿಸ್ತಾ ಇದ್ದಾರೆ. ಅದರಿಂದ ಅವಕಾಶಗಳು ಏನೆಲ್ಲ ಸಿಗ್ತದೆ ಒಂದು ವಿವರಿಸ್ಬೋದಾ? ಎಸ್. ಸೊ ಸ್ಕೋಪ್ ಬಗ್ಗೆ ನಮಗೆ ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಕೋರ್ಸ್ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ಬೋದು. ಇವತ್ತು ಸಾಧಾರಣ ನಮ್ಮ ಮಕ್ಕಳ ಹತ್ರ ಕೇಳಿದ್ರೆ ಹೇಳ್ತಾರೆ, ಅವರು ಎಲ್ಲಿ PUC ಮಾಡ್ತಾ ಇರ್ತಾರೆ ಅಲ್ಲಿ ಇಂಥ ಕೋರ್ಸ್ಗಳೆಲ್ಲ ಬರ್ತಾರೆ, ಪ್ರೊಫೆಷ್ನಲ್ ಕೋರ್ಸ್ ಇಟ್ಕೊಂಡು ಬರ್ತಾರೆ. ಸೊ ಇಲ್ಲಿ ಸ್ಕೋಪ್ ಹೇಗಿದೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಅಲ್ಲಿ ಕಲ್ತಾದ್ಮೇಲೆ ಕೆಲಸ ಸಿಗುತ್ತಾ ಅನ್ನುವಂಥದ್ದು. ನಾನು ಇದರ ಜೊತೆಗೆ ಒಂದು ಆ್ಯಡ್ ಮಾಡಿ ಮುಂದೆ ಹೋಗ್ತೇನೆ, ನನಗೆ ಅದು ಹೇಳ್ತಾ ಆಗ ನೆನಪಾಗಲಿಲ್ಲ. ಸೊ ನೀವು ಪಠ್ಯಕ್ರಮದ ಬಗ್ಗೆ ಕೇಳುವಾಗ ನಾನು ಒಂದು ವಿಚಾರ ಆ್ಯಡ್ ಮಾಡಬೇಕಿತ್ತು. ಏನು ಅಂತ ಹೇಳಿದರೆ, ಜರ್ನಲಿಸಮ್ ಹ್ಯುಮ್ಯಾನಿಟೀಸ್ ಜೊತೆಗೆ ಇದೆ ಇವತ್ತು, ಆದರೆ ಇದು ಸೈನ್ಸ್ ಸಬ್ಜೆಕ್ಟ್ ಥರ. ಇಲ್ಲಿ ನಮಗೆ ಪ್ರಾಕ್ಟಿಕಲ್ಸ್ ಇದೆ, ಅಂದರೆ ಥಿಯರಿ ಕ್ಲಾಸ್ಗಳು ಮಾತ್ರ ಅಲ್ಲ, ಪ್ರಾಕ್ಟಿಕಲ್ಸ್ ಇದೆ, ನಮಗೆ ಲ್ಯಾಬ್ ಇದೆ. ಸೊ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ನಾವು ಪ್ರಾಕ್ಟಿಕಲ್ಸ್ ಮಾಡ್ತೇವೆ. ಹೇಗೆ ಸೈನ್ಸ್ ವಿದ್ಯಾರ್ಥಿಗೆ ಪ್ರಾಕ್ಟಿಕಲ್ ಇರುತ್ತೋ ನಮ್ಮಲ್ಲೂ ಪ್ರಾಕ್ಟಿಕಲ್ ಇರುತ್ತೆ. ಪ್ರಾಕ್ಟಿಕಲ್ ಅಂದರೆ ಇದೆ, ಈಗ ನಾನು ಏನು ಹೇಳಿದೆ, ರೈಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಫೋಟೋಗ್ರಫಿ ಆಗಿರ್ಬೋದು, ಅಥವಾ ಬೇರೆ ಏನೋ ಒಂದು ಡಿಸೈನ್ ಮಾಡೋದಾಗಿರ್ಬೋದು, ಪೇಜ್ ಡಿಸೈನ್ ಮಾಡೋದಾಗಿರ್ಬೋದು, ಅಥವಾ ಇಂಥದ್ದೇ ಏನೋ ಒಂದಿಷ್ಟು ಆ್ಯಂಕರಿಂಗ್ನ ಎಕ್ಸಸೈಸ್ಗಳಾಗಿರ್ಬೋದು, ಇದನ್ನೆಲ್ಲ ನಾವು ಪ್ರಾಕ್ಟಿಕಲ್ಸ್ ಮಾಡ್ತೇವೆ. ಅದಕ್ಕೆ ಎಕ್ಸಾಮ್ ಇದೆ. ಸೊ ಹೇಗೆ ಪ್ರಾಕ್ಟಿಕಲ್ ಥಿಯರಿ 2 ಸಬ್ಜೆಕ್ಟ್ಗಳು ನಮ್ಮಲ್ಲಿ ಇನ್ವಾಲ್ವ್ ಆಗಿದೆ ಅಂತ. ಸರಿ, ಸ್ಕೋಪಿಗೆ ಬರುವ. ಸೊ ಸ್ಕೋಪ್ ಬರುವಾಗ ಸ್ಕೋಪ್ ಹೇಗಿದೆ ಅಂತ ಹೇಳಿದ್ರೆ, ನಾನಾಗಲೇ ಹೇಳಿದೆ, ಇವತ್ತು ಆಲ್ರೆಡಿ ಮೀಡಿಯಾದಲ್ಲಿ ಪೇಪರ್ ಒಂದು ಲೆವೆಲ್ ಅಂತಾದರೆ, ರೇಡಿಯೋ ಇದೆ, TV ಇದೆ, ವೆಬ್ಸೈಟ್ ಇದೆ. ಸೊ ಇಲ್ಲಿ ಎಲ್ಲ ಕಡೆಗಳಲ್ಲಿ ವೃತ್ತಿನಿರತರ ಅಗತ್ಯ ಇದ್ದೇ ಇರ್ತದೆ. ಈ ಕ್ಷೇತ್ರಗಳು ಹೇಗೆ ಅಂತ ಹೇಳಿದ್ರೆ, ಜನ ಮೇಲಿಂದ ಮೇಲೆ ಜಂಪ್ ಆಗ್ತಾ ಇರ್ತಾರೆ, ಹೊಸ ಚಾನಲ್ಗಳು ದಿನ ದಿನ ಹುಡ್ಕೊಳ್ತಾನೆ ಇರ್ತದೆ. ಸೊ ನೀವು ಕೆಲಸ ಮಾಡ್ತೀರಾ, ಕೆಲಸ ಇದೆ ಇಲ್ಲಿ. ಸೊ ಸ್ಕೋಪ್ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಕಲ್ತ್ರೆ 100% ಸಿಗುತ್ತೆ ಅಂತಲ್ಲ, ನೀವು ಹೇಗೆ ಕಲಿತೀರಾ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಅಲ್ಲಿಂದ ಹೊರಗೆ ಬರೋ ಹೊತ್ತಿಗೆ ನೀವು ಎಷ್ಟು ರೆಡಿಯಾಗಿ ಬಂದಿದ್ದೀರಾ ಇವತ್ತಿನ ಮೀಡಿಯಾ ರಿಕ್ವೈರ್ಮೆಂಟ್ಗೆ. ನಾನು ಸ್ಟೂಡೆಂಟ್ ಆಗಿರುವಾಗ ನನಗೆ AI ಕಾನ್ಸೆಪ್ಟ್ ಇರಲಿಲ್ಲ. ನಾನು ಸ್ಟೂಡೆಂಟ್ ಆಗಿರುವಾಗ ನಮ್ಮಲ್ಲಿ ಡಿಜಿಟಲ್ ಮೀಡಿಯಾ ಬೆಳೆದಿರಲಿಲ್ಲ. ಸೊ ನಮಗೆ ಆಗ ಇದ್ದ ಕಾನ್ಸೆಪ್ಟ್ ಏನಂತಲ್ಲ, ನೀವು TVಗೆ ಆ್ಯಂಕರ್ ಆಗಿ ಹೋಗು, TV ಚಾನಲ್ಗಳಿಗೆ ಹೋಗು, ರಿಪೋರ್ಟರ್ ಆಗಿ ಹೋಗು, ಇಂಥದ್ದೇ ಕಾನ್ಸೆಪ್ಟ್ಗಳಿತ್ತು. RJ ಆಗಿ ಹೋಗು, ರೇಡಿಯೋ ಜಾಕಿ ಆಗಿ ಹೋಗು. ಸೊ ಇಂಥ ಕಾನ್ಸೆಪ್ಟ್ಗಳಿತ್ತು. ಸೊ ಇವತ್ತು ಇಷ್ಟು ವೈಡ್ ಆಗಿದೆ. ಸೊ ನಾನು ಟೀಚ್ ಮಾಡುವನು ಇದಕ್ಕೆ ಅಪ್ಡೇಟ್ ಆಗಬೇಕು, ಸ್ಟೂಡೆಂಟ್ಸು ಅಪ್ಡೇಟ್ ಆಗಬೇಕು. ಸೊ ಇವತ್ತು ಜರ್ನಲಿಸಮ್ನ ಸ್ಕೋಪ್ ಏನಿದೆ ನೋಡಿ, ನಾನು ಹೇಳ್ತಾ ಹೋಗ್ತೇನೆ ನೇರವಾಗಿ. ಯಾಕಂತ ಹೇಳಿದರೆ ನಮ್ಮಲ್ಲಿ ಸಮಯದ ಮಿತಿ ಕೂಡ ಇದೆ. ಸೊ ಇವತ್ತು ನೀವು ನೋಡ್ಬೋದು, ನಾನು ಆಗಲೇ ಹೇಳಿದೆ, PR ಅನ್ನುವಂಥದ್ದು, ಪಬ್ಲಿಕ್ ರಿಲೇಷನ್ ಆಫೀಸರ್ ಅನ್ನುವಂಥದ್ದು. ಇವತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ PR ಆಫೀಸರ್ ಇದ್ದಾರೆ, ನಮ್ಮ ಪ್ರಧಾನಮಂತ್ರಿಗಳಿಗೆ PR ಟೀಮ್ ಇದೆ. ಅವ್ರು ಏನು ಮಾಡಬೇಕು, ಹೇಗೆ ಮೀಡಿಯಾ ಮುಂದೆ ಮಾತಾಡಬೇಕು, ಹೇಗೆ FPR ಆಗಬೇಕು, ಯಾವ ರೀತಿ ಡ್ರೆಸ್ ಹಾಕಬೇಕು, ಇದನ್ನೆಲ್ಲ ಡಿಸೈಡ್ ಮಾಡೋದು PR ಟೀಮ್. ಸೊ ಇವತ್ತು ನಮ್ಮ ಲೋಕಲ್ ಹೆಚ್ಚಿನ ಪೊಲಿಟಿಷಿಯನ್ಸ್ಗಳ ಹತ್ರ ಒಂದೊಂದು PR-ನವರು ಇರ್ತಾರೆ. ಅವ್ರು ಪ್ರತಿ ಫಂಕ್ಷನಿಗೆ ಹೋದರೆ ಫೋಟೋ ತೆಗೆದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲಿಕ್ಕೆ PR ಟೀಮ್ ಇರುತ್ತೆ. ಎಷ್ಟು ಜನ ಇರ್ತಾರೆ, ಟೀಮ್ ಕೆಲಸ ಮಾಡ್ತಾ ಇರುತ್ತೆ. ಇವತ್ತು ಎಲ್ಲ ಸಂಘ ಸಂಸ್ಥೆಗಳಿಗೆ PR ಟೀಮ್ ಇದೆ. ಕಾಲೇಜುಗಳಿಗೆ ಅಲ್ಲಿ PR ಆಫೀಸರ್ ಇರ್ತಾನೆ. ಕಾಲೇಜು, ಸ್ಕೂಲ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ PR-ಗಳು ಕೆಲಸ ಮಾಡ್ತಾರೆ. PRO ಅಂತ ಯಾರು ಇರ್ತಾರೆ ನೋಡಿ, ಇವರು ಮೇಜರ್ಲಿ ಇವರು ಜರ್ನಲಿಸಮ್ ಬ್ಯಾಕ್ಗ್ರೌಂಡ್ನವರು ಮತ್ತು MBA ಬ್ಯಾಕ್ಗ್ರೌಂಡ್ನವ್ರು ಆಗಿರ್ತಾರೆ. ಸೊ ಅಂದರೆ ಅವರಿಗೆ ಇದನ್ನು ಮ್ಯಾನೇಜ್ ಮಾಡುವಂಥ ಸ್ಕಿಲ್ಸ್ ಗೊತ್ತಿರುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಜರ್ನಲಿಸಮ್ನವ್ರು ಈ ಸ್ಪೆಷಲೈಸೇಷನ್ಗೆ ಹೋದಾಗ ತುಂಬ ವೈಡರ್ ಆದಂಥ ಆಪರ್ಚುನಿಟೀಸ್ಗಳಿದೆ. ನಾನು ಆಗಲೇ ಹೇಳಿದೆ, ಅಡ್ವರ್ಟೈಸಿಂಗ್ ಡಿಪಾರ್ಟ್ಮೆಂಟ್ ಇದೆ, ಜಾಹೀರಾತು ವಿಭಾಗಕ್ಕೆ ಜರ್ನಲಿಸಮ್ನವರು ಹೋಗ್ಬೋದು. ಅದನ್ನು ಬಿಟ್ಟು ಅವರು ಮೀಡಿಯಾಕ್ಕೆ ಹೋಗ್ಬೋದು. ಈಗಾಗಲೇ ಹೇಳಿದಾಗ ಮೀಡಿಯಾದ ಬೇರೆ ಬೇರೆ ಭಾಗಗಳಿಗೆ ಹೋಗ್ಬೋದು. ಫೋಟೋಗ್ರಫಿಯನ್ನು ಅವರ ಸ್ವಂತ ಉದ್ಯಮವನ್ನಾಗಿ ಮಾಡ್ಕೋಬೋದು, ವಿಡಿಯೋಗ್ರಫಿಯನ್ನು ಸ್ವಂತ ಉದ್ಯಮವನ್ನಾಗಿ ಮಾಡ್ಕೊಂಡು ಎಡಿಟಿಂಗ್ ಫೀಲ್ಡಿಗೆ ಬರ್ಬೋದು. ಅದನ್ನು ಹೊರತುಪಡಿಸಿ ಇನ್ನೂ ಅನೇಕ ಆಲೋಚನೆಗಳನ್ನು ಮಾಡೋದಂತಂದರೆ ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು, ಸ್ವಂತ ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು. ಇವತ್ತು ತುಂಬ ಜನ ಆಗಿದ್ದಾರೆ, ಯೂಟ್ಯೂಬ್ ಇನ್ಫ್ಲುಯೆನ್ಸರ್ಗಳು, ಕಂಟೆಂಟ್ ಕ್ರಿಯೇಟರ್ಸು, ವ್ಲಾಗರ್ಸು, ತುಂಬ ದೊಡ್ಡ ಅರ್ನ್ ಮಾಡ್ತಾ ಇದ್ದಾರೆ. ಯಾರೋ ನಾವು ಒಂದು 4-5 ಜನ ನೋಡಿ ಇವರಿಗೇನು ದುಡ್ಡು ಬರಲ್ಲ ಅಂತ ಅಂದ್ಕೊಳ್ತೇವೆ, ಬಟ್ ಲಕ್ಷಗಟ್ಟಲೆ ಅರ್ನ್ ಮಾಡುವಂಥ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ನಮ್ಮ ಪ್ರಯತ್ನ, ಕ್ರಿಯೇಟಿವಿಟಿ ಇದ್ದರೆ ನೀವು ಸ್ವಂತ ಕಂಟೆಂಟ್ ಕ್ರಿಯೇಟರ್ ಆಗಿ ತುಂಬ ಒಳ್ಳೆಯ ಸಾಧನೆಯನ್ನು ಮಾಡ್ಬೋದು. ಇವತ್ತು ಯಾರು ನಾವು ಯೂಟ್ಯೂಬ್ ಇನ್ಫ್ಲುಯೆನ್ಸರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ ಅಂತೆಲ್ಲ ನೋಡ್ತಾ ಇದ್ದೇವೆ, ನಿಮ್ಗೊಂಚೂರು ಜರ್ನಲಿಸಮ್ ಬ್ಯಾಕ್ಗ್ರೌಂಡ್ ಇದ್ದರೆ ನೀವು ಈ ಫೀಲ್ಡಲ್ಲಿ ಬೆಳೀಲಿಕ್ಕೆ ತುಂಬ ಅವಕಾಶಗಳಿದೆ ಅಂತ. ಪತ್ರಿಕೋದ್ಯಮದ ಬಗ್ಗೆ ನಾವು ಅನೇಕ ವಿಚಾರಗಳನ್ನು ಆಸಕ್ತಿಯುತವಾಗಿ ಕೇಳಿದ್ದೇವೆ. ಕೆಲವು ಸಲ ಹೊಸತಂತ ಕಂಡಿರ್ಬೋದು, ಕೆಲವು ಸಲ ಅದನ್ನು ಅಳವಡಿಸಿದರೆ ನಮ್ಮ ಭವಿಷ್ಯದಲ್ಲಿ ನಾವು ಯಾವ ರೀತಿಯಲ್ಲಿ ಯಶಸ್ಸನ್ನು ಕಾಣ್ಬೋದು ಎಂಬುದಾಗಿ ನೋಡ್ತೇವೆ. ನಾವು ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ನಾನು ಬಯಸ್ತೇನೆ. ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಉದ್ಯೋಗ ಅಥವಾ ಭದ್ರತೆಯನ್ನು ಪಡೆಯುವುದು ಎಷ್ಟು ಸುಲಭ? ಸೊ ಇದನ್ನು ನೀವು 2 ರೀತಿ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಮಾಧ್ಯಮದಲ್ಲಿ ಸರ್ಕಾರಿ ಜಾಬ್ ಇದೆಯಾ ಅಂತ ನೋಡಿದರೆ ಇದೆ. ಇವತ್ತು ಸರ್ಕಾರಿ ಅಧೀನದಲ್ಲಿರುವಂಥ ಮಾಧ್ಯಮಗಳಿದೆ. ಅಂದರೆ ನಾವು ನೋಡುವಂಥ ಆಟೋನಮಸ್ ಬಾಡಿ ಆಗಿರುವಂಥ ದೂರದರ್ಶನ ಆಗಿರ್ಬೋದು, ಪ್ರಸಾರ ಭಾರತಿ ಅಂತ ನಾವು ಹೇಳ್ತೇವೆ. ಇದರಲ್ಲಿ ದೂರದರ್ಶನ, ಇದರಲ್ಲಿ ಆಕಾಶವಾಣಿ, ಇದೆಲ್ಲವೂ ಬರುತ್ತೆ. ಸೊ ಇಲ್ಲಿ ಏನಾದರೂ ಜಾಬ್ ಆದರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಎ ಗೌರ್ಮೆಂಟ್ ಜಾಬ್. ಅದು ಗೌರ್ಮೆಂಟ್ ಜಾಬೇ, ಸರ್ಕಾರಿ ಉದ್ಯೋಗವೇ. ಅಲ್ಲಿ ಸರ್ಕಾರದಿಂದಲೇ ಸಂಬಳ ಬರುತ್ತೆ, ಸರ್ಕಾರದಿಂದಲೇ ನಿಮಗೆ ಮುಂದಕ್ಕೆ ನಿವೃತ್ತಿ ವೇತನದಿಂದ ಹಿಡಿದು ಪ್ರತಿಯೊಂದು ಸೌಲಭ್ಯಗಳು ಬರುತ್ತೆ.
ಅದರ ಜೊತೆಗೆ ಅಕಾಡೆಮಿಕ್ ಫೀಲ್ಡಲ್ಲಿ ಮುಂದುವರಿತೀರಿ ಅಂತ ಆದರೆ, ಸೊ ಈಗ ಒಬ್ಬರು ಫ್ಯಾಕಲ್ಟಿ ಮೆಂಬರ್ ಆದಾಗ ಟೀಚಿಂಗಲ್ಲಿ ಬಂದಾಗ ಟೀಚಿಂಗಲ್ಲಿ ಒಳ್ಳೆಯ ಸಂಬಳ, ಹೇಗೆ ಉಳಿದ ಟೀಚರ್ಸ್ಗಳು ಎಷ್ಟು ಗೌರವ ಎಷ್ಟು ಭದ್ರತೆಯನ್ನು ಜಾಬಲ್ಲಿ ಪಡ್ಕೊಳ್ತಾರೋ ಅಷ್ಟು ಭದ್ರತೆಯನ್ನು ಇದರಲ್ಲಿ ಪಡ್ಕೊಳ್ತಾರೆ. ಮೀಡಿಯಾ ಫೀಲ್ಡಿಗೆ ಬರ್ತೀರಿ ಅಂತ ಆದರೆ ಮೀಡಿಯಾ ಫೀಲ್ಡಲ್ಲಿ ಒಳ್ಳೆಯ ಉದ್ಯೋಗ ಇದೆ, ಒಳ್ಳೆಯ ಸ್ಯಾಲ್ರಿ ಇದೆ. ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈವನ್ ಕರ್ನಾಟಕದಲ್ಲೇ ಕನ್ನಡ ಚಾನೆಲ್ಗಳಲ್ಲೇ ಆ್ಯಂಕರ್ ಆಗಿರುವಂಥ ಕೆಲವು ಟಾಪ್ ಮೋಸ್ಟ್ ಆ್ಯಂಕರ್ಗಳಿಗೆ ಎಷ್ಟೋ ಲಕ್ಷಗಟ್ಟಲೆ ಇದೆ. ತುಂಬ ಹೆವಿ, ನಾವು ಆಲೋಚನೆ ಮಾಡಲಿಕ್ಕಾಗದಂಥ ಸಂಬಳಗಳು ಇವತ್ತು ದೊಡ್ಡ ದೊಡ್ಡ ಆ್ಯಂಕರ್ಗಳಿಗೆ, ನ್ಯೂಸ್ ನಮ್ಮ ಪೇಪರ್ಗಳ ಎಡಿಟರ್ಗಳಿಗಿದೆ. ಅಂದರೆ ಆ ಫೇಸ್ಗಳೇನಿದೆ ನೋಡಿ, ಯಾವುದು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಗಿರೋ ಫೇಸ್ಗಳಿದೆ, ಅವರಿಗಂತೂ ಒಳ್ಳೆಯ ಉದ್ಯೋಗ ಚೆನ್ನಾಗಿ ಇದ್ದೇ ಇದೆ. ಸೊ ಇಲ್ಲಿ ಇಟ್ಸ್ ಅ ಮ್ಯಾಟ್ರ್ ಆಫ್ 2 years 3 years. ನೀವು ಮಾಧ್ಯಮ ಕ್ಷೇತ್ರಕ್ಕೆ ಬಂದಾಗ ಇನಿಷಿಯಲಿ ನಿಮಗೆ ಒಳ್ಳೆಯ ಸ್ಯಾಲ್ರಿ ಸಿಗಲಿಕ್ಕಿಲ್ಲ, ಆದರೆ ಯಾವಾಗ ವೆನ್ ಯು ಗೆಟ್ ಅ ಎಕ್ಸ್ಪೀರಿಯನ್ಸ್ ಆಟೋಮೆಟಿಕಲಿ ನಿಮಗೆ ಬೇರೆ ಕಡೆಯಿಂದ ಆಫರ್ ಬಂದೇ ಬರುತ್ತೆ. ಸೊ ನಿಮ್ಮ ಸ್ಕಿಲ್ಸನ್ನು ಎನ್ಹಾನ್ಸ್ ಮಾಡುವಂಥದ್ದು, ಬೇರೆ ಕಡೆಗೆ ಜಂಪ್ ಮಾಡುವಂಥದ್ದು ಭಾಳ ಮುಖ್ಯ. ನಾನು ಒಂದು ಕಡೆ ಸೇರಿ ನಾನು ಬೇಕಾದ ಜೀವಮಾನ ಇಡೀ ಇಲ್ಲೇ ಇರ್ತೇನೆ, ಸೆಟಲ್ ಆಗ್ತೇನೆ ಅಂತ ಹೇಳೋರಿಗೆ ಮಾಧ್ಯಮ ಕ್ಷೇತ್ರ ಅಷ್ಟು ಹೆಲ್ಪ್ ಆಗದೇ ಇರ್ಬೋದು. ಭದ್ರತೆ ಅನ್ನುವಂಥದ್ದು ಇವತ್ತು ಉಳಿದ ನಮ್ಮ ಏನು ಜಾಬ್ಗಳ ಹಾಗೇನೆ ಇವತ್ತು ಜಗತ್ತು ಎಷ್ಟು ಬದಲಾಗಿದೆ. ನೋಬಡಿ ಥಿಂಕ್ಸ್ ಅಬೌಟ್ ದ ರಿಟೈರ್ಮೆಂಟ್ ಅಥವಾ ಅದರ ನಂತರದ ಆಲೋಚನೆ ಯಾರು ಮಾಡೋದಿಲ್ಲ ನೋಡಿ. ಅದೇ ಥರ ಪತ್ರಿಕೋದ್ಯಮ ಕೂಡ. ಸೊ ಇಲ್ಲಿ ನಾನು ನಿಮಗೆ ರಿಟೈರ್ಮೆಂಟ್ ಆದಮೇಲೆ ಏನೋ ಒಂದು ದೊಡ್ಡ ಅಮೌಂಟ್ ಸಿಗುತ್ತೆ, ನಾನು ಅದರಲ್ಲಿ ಬದುಕ್ತೇನೆ ಅಂತ ಹೇಳುವವರಿಗೆ ಮಾಧ್ಯಮ ಅಲ್ಲ. ಮಾಧ್ಯಮ ಇಸ್ ಅ ಚಾಲೆಂಜಿಂಗ್ ಟಾಸ್ಕ್. ಯಾವತ್ತಿಗೂ ಹೊಸತನವನ್ನು ಹುಡುಕುವಂಥದ್ದು. ಎಲ್ರಿಗೂ ಕೆಲಸ ಬೋರ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅವರು ಜರ್ನಲಿಸಮ್ಗೆ ಬರಬೇಕು. ಯಾಕಂತೇಳಿದ್ರೆ ಇಲ್ಲಿ ಬೋರ್ ಆಗಲಿಕ್ಕೆ ವಿಷಯನೇ ಇಲ್ಲ. ಸೊ ನಾನು ನಿನ್ನೆ ಏನು ಪಾಠ ಮಾಡಿದ್ದೇನೆ ಅದು ಇವತ್ತಿಗೆ ಅಪ್ರಸ್ತುತ. ಇವತ್ತು ನಾನು ಏನೋ ಹೊಸತು ಹೇಳಬೇಕು, ನಾನು ಪ್ರತಿದಿನ ಪೇಪರ್ ಓದಬೇಕು, ಪ್ರತಿದಿನ ನ್ಯೂಸ್ ಓದಬೇಕು, ಅಪ್ಡೇಟ್ ಆಗ್ತಾನೆ ಇರಬೇಕು, ಹೊಸ ಕಾನ್ಸೆಪ್ಟ್ಗಳು ಬರ್ತಾನೆ ಇರುತ್ತೆ, ಹೊಸ ಐಡಿಯಾಗಳು ಬರ್ತಾನೆ ಇರುತ್ತೆ. ಅದನ್ನು ನಮ್ಮ ಕ್ಲಾಸಲ್ಲಿ ಇನ್ವಾಲ್ವ್ ಮಾಡಲೇಬೇಕು. ಅಂದರೆ ಹೊಸತು ಹುಡುಕ್ತೇವಲ್ಲ ಅವರಿಗೆ ಇದು ಒಳ್ಳೆಯ ಕ್ಷೇತ್ರ. ನನ್ನದು ಮೈಂಡನ್ನು ಅಲ್ಲೇ ಅಷ್ಟೇ ಇಟ್ಕೊಳ್ತೇನೆ ಅನ್ನೋರಿಗಲ್ಲ, ಸ್ವಲ್ಪ ವೈಡಾಗಿ ಆಲೋಚನೆ ಮಾಡೋರಿಗೆ, ಸ್ವಲ್ಪ ಚಾಲೆಂಜಿಂಗ್ ಟಾಸ್ಕ್ ಆಲೋಚನೆ ಮಾಡೋರಿಗೆ ಇದು ಒಳ್ಳೆಯ ಕ್ಷೇತ್ರ. ಒಂದು ಮಾತು ಹೇಳಿ ನಾನು ಎಂಡ್ ಮಾಡ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಕಮ್ಯುನಿಟಿಯಲ್ಲಿ ನಾವು ಮೊನ್ನೆ ನಮ್ಮ ಆರ್ಮ್ಡ್ ಫೋರ್ಸಸ್ ಇಂಟರ್ವ್ಯೂ ಮಾಡುವಾಗ ನಾವು ಮಾತಾಡ್ತಿದ್ದೆವು. ಹೇಗೆ ಸೈನ್ಯಕ್ಕೆ ಹೋಗಲಿಕ್ಕೆ ಆಸಕ್ತಿ ಕಡಿಮೆನೋ ಹಾಗೆ ಮೀಡಿಯಾ ಬಗ್ಗೆನೂ ಸ್ವಲ್ಪ ಆಸಕ್ತಿ ಕಡಿಮೆ. ಅಂದರೆ ನಿಮಗೆ ಎಲ್ಲೋ 100ರಲ್ಲಿ 2-3 ಸಿಗ್ತಾರೆ ಅಷ್ಟೇ, ಬಿಟ್ಟರೆ ಉಳಿದವ್ರು ಯಾರು ಮೀಡಿಯಾ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಇವತ್ತು ನಮ್ಮ ಸಮುದಾಯದಲ್ಲಿ ಕೂಡ ನಮ್ಮ ಸಮುದಾಯದವರು ಹೇಗೆ ಪೊಲೀಸ್ ಬೇಕೋ, ಹೇಗೆ ಪೊಲಿಟಿಷಿಯನ್ ಬೇಕೋ, ಹೇಗೆ ಲಾಯರ್ ಬೇಕೋ, ಹೇಗೆ ಸೈನ್ಯದಲ್ಲಿರಬೇಕೋ, ಹಾಗೆ ನಮ್ಮ ಸಮುದಾಯದಲ್ಲಿ ಕೂಡ ಮೀಡಿಯಾ ಪರ್ಸನಲ್ಗಳ ಅಗತ್ಯ ಇದೆ. ಮಾಧ್ಯಮದಲ್ಲೇ ನಮ್ಮವರನ್ನು ನಾವು ನೋಡಬೇಕಾದಂಥ ಅಗತ್ಯ ಇದೆ. ಸೊ ಹೆತ್ತವರು ನೋಡ್ತಾ ಇರುವಂಥವರು ಅಥವಾ ಇದರ ಬಗ್ಗೆ ಆಸ್ಪಿರೆಂಟ್ಸ್ ಯಾರು ಇರ್ತೀರಿ, ಖಂಡಿತವಾಗ್ಲೂ ಈ ಕ್ಷೇತ್ರದ ಬಗ್ಗೆ ಆಲೋಚನೆ ಮಾಡಿ. ಒಳ್ಳೊಳ್ಳೆ ಕೋರ್ಸ್ಗಳನ್ನು ಕೊಡುವಂಥ ತುಂಬ ಕಾಲೇಜ್ಗಳಿದೆ. ಸೊ ಯಾವುದು ನಿಮಗೆ ಸೂಟ್ ಆಗುತ್ತೆ, ನಿಮಗೆ ಅನುಕೂಲ ಅದನ್ನು ಹೊರತುಪಡಿಸಿ ಕೆಲವು ಡಿಪ್ಲೊಮಾ ಕೋರ್ಸ್ಗಳು ಕೂಡ ಇದೆ, 3 ತಿಂಗಳು 6 ತಿಂಗಳು 1 ವರ್ಷದ ಕೋರ್ಸ್ಗಳು ಕೂಡ. ಅಂಥ ಕೋರ್ಸ್ಗಳನ್ನು ಕೂಡ ಜಾಯಿನ್ ಆಗಿ ಮೀಡಿಯಾದಲ್ಲಿ ಅವರ ಬದುಕನ್ನು ಕಟ್ಟಿಕೊಳ್ಳಬಹುದು. ವೀಕ್ಷಕರೇ, ಪತ್ರಿಕೋದ್ಯಮ ಜರ್ನಲಿಸಮ್ ಕುರಿತಾಗಿ ನಾವು ವಿಸ್ತಾರವಾದ ಮಾಹಿತಿಯನ್ನು ನಾವು ಕೇಳಿದ್ದೇವೆ. ಮಕ್ಕಳಿಗೆ ಅನೇಕ ಆಸಕ್ತಿಗಳಿದೆ. ಆ ಆಸಕ್ತಿಗಳಿಗೆ ಪೋಷಕರು ಪ್ರೋತ್ಸಾಹ ಮಾಡಿ ಮಕ್ಕಳ ಭವಿಷ್ಯತ್ತನ್ನು ರೂಪಿಸುವಲ್ಲಿ ಪ್ರಯತ್ನಿಸ್ತಾದರೆ ನಮ್ಮ ಸಮುದಾಯದ, ನಮ್ಮ ಸಮಾಜದ ಮಕ್ಕಳು ಅವರು ಉನ್ನತವಾದ ರೀತಿಯಲ್ಲಿ ತಮ್ಮ ಆಸಕ್ತಿಗೆ ಅನುಗುಣವಾದ ರೀತಿಯಲ್ಲಿ ತಮ್ಮ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಆ ಉತ್ತಮ ಭವಿಷ್ಯದಲ್ಲಿ ಸಮಾಜಮುಖಿಯಾದಂಥ ಜೀವನವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಈ ನಿಟ್ಟಿನಲ್ಲಿ ಕರಿಯರ್ ರೋಡ್ ಮ್ಯಾಪ್ ನಮ್ಮೆಲ್ಲರಿಗೆ ಪ್ರೋತ್ಸಾಹದಾಯಕವಾಗಲಿ ಎಂಬುದಾಗಿ ಆಶಿಸ್ತಾ ಇಂದಿನ ಈ ಸಂಚಿಕೆಯಲ್ಲಿ ಅತ್ಯುತ್ತಮವಾದಂಥ ಮಾಹಿತಿಯನ್ನು ಜರ್ನಲಿಸಮ್ ಕುರಿತಾಗಿ ನೀಡಿದಂಥ ಸೋದರ ಶುಚಿತ್ ಅವರಿಗೆ ನಾನು ವಂದನೆಯನ್ನು ತಿಳಿಸ್ತೇ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.